ಯಾಕೆ ಪವರ್ದು ಫ್ಲಕ್ಚುಯೇಷನ್ ಸ್ಟಾರ್ಟ್ ಆಯ್ತಾ? ಹೌದು ಹೌದು, ತುಂಬಾ ಸ್ಟಾರ್ಟ್ ಆಯ್ತು ಅದಕ್ಕೆ. ಓಕೆ ಓಕೆ, ಹಾಕಿರ್ತೀನಿ. ಹೋಗಿ ಬಂದು ಆಗ್ತಾ ಇದೆ. ಸರಿ ಸರಿ, ಎಷ್ಟಾಗತ್ತೆ ಕೇಳಿಸ್ಕೊಳ್ಳಿ, ಇನ್ನು ರೆಕಾರ್ಡಿಂಗ್ ನೋಡಿ ಆಮೇಲೆ, ಆಯ್ತಾ? ಓಕೆ ಓಕೆ ಓಕೆ. ಸೊ ಈಗ ನಾವೇನ್ ಮಾಡ್ಬೇಕು, ನಮಗ್ ನಾವು ಗುರು ಆಗೋದನ್ನ ಕಲಿಬೇಕು. 10 ಜನ 10 ತರ ಹೇಳ್ತಾರೆ. ಇವಾಗ ನಾನು ಒಂದ್ ಗುರು ಆಗಿ ನಿಮ್ಗೆ ಹೇಳ್ಕೊಡ್ತೀನಿ, ಇಲ್ಲ ಅಂತಿಲ್ಲ. ಬಟ್ ಫೈನಲ್ ಚಾಯ್ಸು ನಮ್ಮ ಮೇಲೆ ನಿಂತಿರತ್ತೆ. ಇವತ್ ಸಂಗೀತ ಒಂದ್ ಹೇಳ್ತಾರೆ, ನಾಳೆ ಇನ್ನೊಂದು ಗುರು ಬಂದು ಇನ್ನೊಂದ್ ಹೇಳ್ತಾರೆ, ಇನ್ಯಾರೋ ಯಾವ್ದೋ ಸತ್ಸಂಗಕ್ಕೆ ಹೋಗ್ತೀರಾ ಅಲ್ಲೊಂದ್ ಹೇಳ್ತಾರೆ. ಬಟ್ ಎಲ್ಲ ಬೇಸುನು ಏನು ಅನ್ನೋದು ಫಸ್ಟ್ ಅರ್ಥ ಮಾಡ್ಕೋಬೇಕು. ಏನು ಬೇಸ್ ಏನು ಅನ್ನೋದು ಇಂಪಾರ್ಟೆಂಟ್. ಆ ಬೇಸ್ ಬಿಟ್ಟು ಅವರು ಎಲ್ಲೂ ಮಾತಾಡಿರಲ್ಲ, ಆ ಬೇಸ್ ಕನೆಕ್ಷನ್ ಇಟ್ಕೊಂಡೇ ಮಾತಾಡಿರ್ತಾರೆ ಯಾವ್ದೇ ಗುರುಗಳಿದ್ರು. ಸೊ ಆ ಬೇಸ್ ಏನು? ಅಗೇನ್ ಒಂದು ಪ್ರೀತಿ ಇರ್ಬೋದು, ಪ್ಯೂರಿಟಿ ಇರ್ಬೋದು, ಪೀಸು, ಇದ್ರ ರಿಲೇಟೆಡೇ ಎಲ್ಲ ಮಾತಾಡ್ತಾ ಇರ್ತಾರೆ. ಸತ್ಸಂಗ, ಭಗವದ್ಗೀತೆ ಎಲ್ಲಾ ಕಡೆನೂ ಅದೇ ಇರುತ್ತೆ. ಆದರೆ ನಾವು ಯಾವ್ದನ್ನ ಯಾವಾಗ ನಮ್ಮ ಲೈಫಲ್ಲಿ ಅಳವಡಿಸ್ಕೋಬೇಕನ್ನೋದು ನಮಗ್ ಗೊತ್ತಿರ್ಬೇಕು. ಈಗ ನಾವೇನ್ ಮಾಡ್ತೀವಿ, ಇನ್ನ ಒಂದ್ ಹೇಳ್ತೀನಿ, ನಾವು ಜ್ಞಾನ ತಗೊಂಡ್ಬಿಟ್ಟಿದೀವಿ, ಎಲ್ಲಾ ಜ್ಞಾನನೂ ಇದೆ ಅಂತ ಅನ್ಕೊಳ್ಳಿ. ಇವಾಗ ಒಂದೊಂದ್ಸತಿ ಏನಾಗತ್ತೆ, ಜ್ಞಾನ ಎಲ್ಲ ಬಂದಿದೆ, ಆ ಜ್ಞಾನದಲ್ಲಿ ನಾವೇನೋ ಕಾಳಜಿ ತಗೊಂಡು ಮಾಡಕ್ ಹೋಗ್ತೀವಿ, ಅದು ಕೂಡ ಮಾಡಬಾರ್ದು. ಮುಂದಕ್ಕೇನೋ ಆಗೋಗ್ಬಿಡತ್ತೆ ಅನ್ನೋ ಯೋಚನೆ ಇಟ್ಕೊಂಡು ಮಾಡಬೇಡಿ ಯಾರುನು. ಇವಾಗಿನ ಸಿಚುವೇಶನ್ಗೆ ಈ ಜ್ಞಾನ ಬೇಕು, ಅದನ್ನ ಮಾತ್ರ ಅಷ್ಟು ಮಾತ್ರ ಇಂಪ್ಲಿಮೆಂಟ್ ಮಾಡಬೇಕು. ಅತಿಯಾದ ಜ್ಞಾನ ತಗೊಂಡು ಏನು ಮಾಡೋದಿಕ್ಕಾಗಲ್ಲ. ಆದ್ರೆ ಅತಿಯಾದ ಜ್ಞಾನ ಇದ್ದಾಗ ನಮ್ಗೆ ಯಾವಾಗ ಅದನ್ನ ಅಳವಡಿಸ್ಕೋಬೇಕು ಅನ್ನೋದು ನಾವು ಕಲಿಬೇಕು. ಅರ್ಥ ಆಗ್ತಾ ಇದೆಯಾ? ಎಲ್ಲಾ ಜ್ಞಾನನು ಇವತ್ತೇ ನಾವು ತಗೊಂಡು ಇವತ್ತೇ ಮಾಡ್ಬಿಡ್ತೀವಿ ಅಂದ್ರೆ ಖಂಡಿತ ಸಾಧ್ಯ ಇಲ್ಲ. ಇವಾಗ ಹೊಟ್ಟೆ ಹಶ್ವಾದಾಗ ಊಟ ಮಾಡ್ಬೇಕು, ಅದ್ ಬಿಟ್ಬಿಟ್ಟು ಅಯ್ಯೋ ಮುಂದಕ್ಕೆ ಹೊಟ್ಟೆ ಹಶ್ವಾಗತ್ತೆ ತುಂಬಿಸ್ಬಿಡೋಣ ಅವಾಗ ಹಶ್ವು ಬರಲ್ಲ ಅಂತ ಹೇಳಿದ್ರೆ ಆಗತ್ತಾ? ಆಗಲ್ಲ. ಓವರ್ಲೋಡಿಂಗು ತಪ್ಪಾಗತ್ತೆ. ಓವರ್ಲೋಡಿಂಗ್ ಆಗಿ ಏನಾಗತ್ತೆ, ಹೊಟ್ಟೆಲಿ ಏನಾಗತ್ತೆ, ಹೊಟ್ಟೆ ಉಬ್ಬರಕ್ಕೆ ಬರುತ್ತೆ, ಆಮೇಲೆ ಮೋಷನ್ ಪಾಸ್ ಮಾಡೋದಿಕ್ ಕಷ್ಟ ಆಗುತ್ತೆ. ಡೈಜೆಷನ್ ಆಗುತ್ತೆ. ಎಸ್. ಹಾಗಾಗಿ ಇವತ್ತಿನ ದಿನಕ್ಕೆ ನಮ್ಗೆ ಏನ್ ರಿಕ್ವೈರ್ಮೆಂಟ್ ಇದೆ ಅದನ್ನ ಅವಾಗ 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 ಅಳವಡಿಸ್ಕೋಬೇಕು. ನಮ್ ಜಿನ್ಸಿ ಒಂದ್ ತಿಂಗಳಿಗೆ ಆಗೋಷ್ಟು ಇಟ್ಕೊಂಡಿರ್ತೀವಿ, ಎಲ್ಲ ಒಂದೇ ದಿನ ನಾವು ಖಾಲಿ ಮಾಡಲ್ಲ. ಹಂಗೆ ನಾಲೆಡ್ಜ್ ಅನ್ನೋದು ಡೆಪಾಸಿಟ್ ಮಾಡಿ ಇಟ್ಕೊಂಡಿರ್ಬೇಕು. ಯಾವಾಗ ಯಾವಾಗ ಬೇಕೋ ವಿಡ್ರಾ ಮಾಡ್ತಾ ಇರ್ಬೇಕು, ಬ್ಯಾಂಕಲ್ಲಿ ದುಡ್ಡು ವಿಡ್ರಾ ಮಾಡ್ದಂಗೆ. ಸೊ ಹಂಗೆ ಜ್ಞಾನ ಇವಾಗ ಕೊಡ್ತಾ ಇದ್ದೀನಿ ಅಂದ್ರೆ ಜ್ಞಾನ ತಗೋತಾ ಇರ್ಬೇಕು. ಹೇಳಿ, ಅನ್ಮ್ಯೂಟ್ ಮಾಡಿ ಹೇಳಿ. ಒಂದ್ ನಿಮಿಷ, ನಾನು ಒಂದ್ ನಿಮಿಷ ಲೀವ್ ಆಗ್ತೀನಿ. ಆ ಬೆಸ್ಕಾಂ ಅವ್ರು ಯಾರೋ ಬಂದಿದ್ದಾರೆ, 5 minutes, ಅವರಿಗೆ ಡೀಟೇಲ್ಸ್ ಎಲ್ಲ ಕೊಟ್ಟು ಬಂದ್ಬಿಟ್ಟು. ಓಕೆ ಓಕೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ಇದು ವಿಚಾರ, ಇವತ್ತಿಂದು ಜ್ಞಾನದ ವಿಚಾರ ಹೇಳ್ತಾ ಇದ್ದೀನಿ. ಇದು ಏನಕ್ಕೆ ಬಂದಿದ್ದು ಫಸ್ಟ್ ಆಫ್ ಆಲ್ ಅಂದ್ರೆ, ನಾವು ಲೈಫಲ್ಲೂ ಕೂಡ ತುಂಬಾ ಓವರ್ ಥಿಂಕಿಂಗ್ ಮಾಡ್ತಾ ಇರ್ತೀವಿ. ಮೈಂಡು ಬಾಡಿ ಮೇಲೆ ಇವಾಗ ವರ್ಕ್ ಮಾಡ್ತಾ ಇದೀವಲ್ವಾ ಮೇನು, ಅದರಿಂದ ನಾನು ಇದನ್ನ ಸ್ಟಾರ್ಟ್ ಮಾಡ್ಕೊಂಡೆ. ಸೊ ತುಂಬಾ ಒಂದೊಂದ್ಸತಿ ಓವರ್ ಥಿಂಕಿಂಗ್ ಮಾಡ್ತಾ ಇರ್ತೀವಿ, ಅಥವಾ ಹಿಂದೆ ಹೋಗ್ತಾ ಇರ್ತೀವಿ, ಪುನಃ ಪುನಃ ಹಿಂದಿಂದೆ ಹೋಗ್ತಾ ಇರ್ತೀವಿ. ಅದೇನ್ ಮಾಡತ್ತೆ, ನಮ್ಗೆ ಸ್ಟ್ರೆಸ್ ಮಾಡತ್ತೆ. ಲೈಫಲ್ಲಿ ಸ್ಟ್ರೆಸ್ ಜಾಸ್ತಿ ಆಗತ್ತೆ. ಆ ಸ್ಟ್ರೆಸ್ ಮಾಡ್ಕೋಬಾರ್ದು ಅಂತಿದ್ರೆ ಪ್ರೆಸೆಂಟ್ ಮೂಮೆಂಟ್ ನ ಎಂಜಾಯ್ ಮಾಡ್ಬೇಕು ಅಷ್ಟೇ. ಇವಾಗ ನಾವು ಮೆಡಿಟೇಷನ್ ಮಾಡ್ಬೇಕು, ಮೆಡಿಟೇಷನ್ ಅಷ್ಟೇನೆ. ಆಮೇಲೆ ಇನ್ನು 5 ನಿಮಿಷ ಬಿಟ್ಟು ಮೆಡಿಟೇಷನ್ ಆದ್ಮೇಲೆ ಏನಾಗತ್ತೆ ಅನ್ನೋದು ನಂಗೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ. ಆ 5 ನಿಮಿಷ ಮಾತ್ರ ತುಂಬಾ ಮುಖ್ಯ. ಸೊ ಮೆಡಿಟೇಷನ್ಗೆ ಜಾಸ್ತಿ ಮಹತ್ವ ಕೊಟ್ರೆ ಸ್ಟ್ರೆಸ್ಸು, ಆಮೇಲೆ ಪಾಸ್ಟ್ ಮೆಮೊರೀಸ್ಗೆ ಹೋಗೋದು ಅದೆಲ್ಲ ಕಂಟ್ರೋಲ್ ಆಗತ್ತೆ. ಆವಾಗ್ಲೇ ನಿಮ್ಗೆ ವೈಬ್ರೇಷನ್ಸ್ ಫೀಲ್ ಆಗತ್ತೆ. ಸೊ ಈಗ 20 ನಿಮಿಷಗಳ ಕಾಲ ಮೊನ್ನೆ ಕೂತ್ಕೊಂಡ್ವಿ. ಆ 20 ನಿಮಿಷಗಳ ಕಾಲ ಮನೇಲಿ ಕೂತ್ಕೊಳ್ಳಿ, ಖಂಡಿತ ಮಾಡಕ್ ಆಗಲ್ಲ. 20 ನಿಮಿಷ ಟ್ರೈ ಮಾಡಿ ನೋಡಿ. ನಾನು ಸುಮಾರು ಸತಿ ಮಾಡಿದ್ದೀನಿ. ಅದೇ ನಾನು ಎಲ್ಲೋ ಒಂದ್ ಕಡೆ ಹೋಗಿ ಕೂತ್ಕೋತೀನಿ, ಅಂದ್ರೆ ಮೆಡಿಟೇಷನ್ಗೆ ಅಂತಾನೆ ಬೇರೆ ಕಡೆ ಹೊಟ್ಟೋಗ್ತೀನಿ, ನಾನು ಮನೇಲಿ ಮಾಡಲ್ಲ. ಅಲ್ಲಿ ನಾನು 20 ನಿಮಿಷ ಅಲ್ಲ, ಅರ್ಧ ಗಂಟೆ 3/4 ಗಂಟೆ ಮಾಡಿದ್ರು ನನ್ನನ್ನು ಯಾರು ನನ್ಗೆ ಏನು ತೊಂದರೆ ಕೊಡಲ್ಲ. ಅದೇ ಮನೇಲಿದ್ದಾಗ ವೈಬ್ಸ್ ಫಸ್ಟ್ ತೊಂದರೆ ಕೊಡುತ್ತೆ. ನಾವು ಕೂತಿರೋ ಜಾಗ, ಥಾಟ್ಸ್ ಪ್ರೋಸೆಸ್ ಮಾಡ್ತಾನೆ ಇರ್ತಾರೆ. ಇವಾಗ ನಾವು 4 ಜನ ಇದೀವಿ ಅಂದ್ರೆ 4 ಜನದ್ದು ಆಕ್ಚುಲಿ ಒಬ್ಬೊಬ್ಬರಿಗೆ ದಿನಕ್ಕೆ ಎಷ್ಟು ಥಾಟ್ಸ್ ಬರುತ್ತೆ ಗೊತ್ತಾ? ಗೂಗಲ್ ಅಲ್ಲೆಲ್ಲ ಸರ್ಚ್ ಮಾಡಿದ್ರೆ ಸಿಗತ್ತೆ ನಿಮ್ಗೆ.
ಒಬ್ಬ ಮನುಷ್ಯಂಗೆ ಎಷ್ಟು ಥಾಟ್ಸ್ ಬರುತ್ತೆ ಗೊತ್ತಾ ಇನ್ ಡೇ? ಹಾಕಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಸಿಗುತ್ತೆ. ನನ್ನ ಪ್ರಕಾರ ಒಂದು 6 to 70,000 ಅಂತ. ಎಸ್. ಸೊ 62. ಸೊ ಈ ಇಷ್ಟು ಥಾಟ್ಸ್ ಒಬ್ಬ ಪರ್ಸನ್ ಇಂದ ಬರುತ್ತೆ ಅಂದ್ರೆ ಎಷ್ಟ್ ಜನ ನಾವಿರ್ತೀವಿ, ಎಷ್ಟ್ ಜನ ಥಾಟ್ಸ್ ಓಡ್ತಾ ಇರುತ್ತೆ ಮನೆಯಲ್ಲಿ, ಯೋಚನೆ ಮಾಡಿ. ವೈಬ್ರೇಷನ್ಸ್ ಅನ್ನೋದು ಇದಕ್ಕೇನೆ. ಸುಮ್ಮನೆ ನಾವು ವೈಬ್ರೇಷನ್ ಅಂತ ಹೇಳೋದಲ್ಲ. ವೈಬ್ರೇಷನ್ ಅಂದ್ರೆ ಇದು. ಅಷ್ಟು ಥಾಟ್ಸ್ ಮನೇಲಿ ಮಿಕ್ಸಪ್ ಆದಾಗ ನಮ್ಗೆ ಹೆಂಗ್ ಕ್ಲಾರಿಟಿ ಸಿಗತ್ತೆ ಲೈಫಲ್ಲಿ? ಸಿಗಲ್ಲ ಕ್ಲಾರಿಟಿ. ಆದ್ರಿಂದ ಕ್ಲಾರಿಟಿ ಬೇಕಂದ್ರೆ ನಮ್ಗೋಸ್ಕರ ನಾವು ಸಮಯ ಕೊಟ್ಟು ಫಸ್ಟ್ ಪಾಸ್ ಮಾಡ್ಕೋಬೇಕು. ನಮ್ಗೆ ಏನಾರು ಒಂದ್ ಮೊಮೆಂಟ್ ಓವರ್ ಥಿಂಕಿಂಗ್ ಮಾಡ್ತಾ ಇದೀವಾ, ಪಾಸ್. ಹಿಂದಕ್ಕೆ ಹೋಗ್ತಾ ಇದೀವಾ, ಪಾಸ್. ಸ್ಟಾಪ್ ಮಾಡ್ಬೇಕು. ಫಸ್ಟ್ ನಾವೇ ಸ್ಟಾಪ್ ಅಂತ ಹೇಳಿ ಆಮೇಲೆ ಮೆಂಟಲಿ ಸ್ಟಾಪ್ ಮಾಡ್ಬೇಕು. ಫಸ್ಟೇ ಮೆಂಟಲಿ ಸ್ಟಾಪ್ ಆಗೋದಿಲ್ಲ. ನಾವು ಫಸ್ಟ್ ಹೋಲ್ಡ್ ಆನ್ ಮಾಡ್ಬೇಕು. ಮಾತನ್ನ ಕಡಿಮೆ ಮಾಡಿ ಸೈಲೆಂಟ್ಗೆ ಹೋಗ್ಬಿಡ್ಬೇಕು. ಇಲ್ಲಿ ಸೈಲೆಂಟ್ ಆದ್ರೆ ಆಮೇಲೆ ಇಲ್ಲೂ ಸೈಲೆಂಟ್ ಆಗುತ್ತೆ. ಇಲ್ಲಿ ಸೈಲೆಂಟ್ ಆಗ್ತಾ ಇದ್ರೆ ಇಲ್ಲಿ ಬರೋ ಮಾತುಗಳು ಸ್ವಲ್ಪ ಸೈಲೆಂಟ್ ಆಗುತ್ತೆ. ಎರಡು ಇಂಟರ್ ಕನೆಕ್ಟೆಡ್. ಸೊ ಹಾಗಾಗಿ ಓವರ್ ಸ್ಟ್ರೆಸ್ಡ್ ಆಗಿರಬಾರ್ದು ಅಥವಾ ಹಿಂದಿಂದೆ ಹೋಗ್ಬಾರ್ದು ಅಂತಿದ್ರೆ ನಾವು ಗಮನ ಇಟ್ಕೋಬೇಕು. ಮೆಡಿಟೇಷನ್ ತುಂಬಾನೇ ಮುಖ್ಯ. ಪ್ರತಿದಿನ ಒಂದಿನ ಅಲ್ಲ, ಪ್ರತಿದಿನ. ಅದ್ರಲ್ಲೂ ಇವಾಗ ಅವರ್ಲಿ ಬೇಸಿಸ್ ಅಲ್ಲಿ ಮಾಡಿ ಅಂತ ಹೇಳ್ತೀವಿ. ಅವರ್ಲಿ ಬೇಸಿಸ್ ಅಲ್ಲಿ 1 ಅವರ್ಗೆ ಪಾಸ್ ತಗೋಬೇಕು ಲೈಫಲ್ಲಿ. ಹಂಗಿದೆ ಸಿಚುವೇಶನ್. ಬಿಕಾಸ್ ಆಫ್ ದಿಸ್ ಸೋಷಿಯಲ್ ಮೀಡಿಯಾ ಡಿಸ್ಟ್ರಾಕ್ಷನ್ಸ್. ಇಲ್ಲಿ ನಮ್ಮನೇಲಿ ಬರೀ 4 ಜನ ಇರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಮಿಲಿಯನ್ಸ್ ಆಫ್ ಪೀಪಲ್, ವೈಬ್ರೇಷನ್ಸ್. ಆಮೇಲೆ ಹೊರಗಡೆ ಹೋಗ್ ಬನ್ನಿ. ಹೊರಗಡೆ ಅಪಾರ್ಟ್ಮೆಂಟ್ಸ್ ಅಲ್ಲಿ ಇದ್ದೀರಾ ಅಥವಾ ನಿಮ್ ಸುತ್ತ ಯಾವ್ಯಾವ್ದು ಮನೆಗಳಿದೆ ನೋಡಿ, ಎಷ್ಟು ಥಾಟ್ಸ್ ಅಲ್ವಾ? ಇದೆಲ್ಲ ವಾಸ್ತವತೆ ನಾವು ಅರ್ಥ ಮಾಡ್ಕೊಳ್ಳಲ್ಲ. ಏನೋ ಆಗೋಯ್ತು, ನನ್ಗೆ ಈ ತರ ಯಾಕೆ ಜೀವನ ಬಂತು? ನನ್ ಜೀವನ ಮಿಕ್ಸ್ ಅಂಡ್ ಮ್ಯಾಚ್ ಆಗಿ ಬರ್ತಾ ಇರೋದು. ನಮ್ಮೆಲ್ಲರ ಜೀವನ, ನನ್ ಜೀವನ ಅದಲ್ಲ, ನಮ್ದಲ್ಲ. ಮಿಕ್ಸ್ ಅಂಡ್ ಮ್ಯಾಚ್ ಆಗಿ ಯಾರ್ದೋ ಕಂಪ್ಯಾರಿಸನ್, ಯಾರಿಗೋ ಏನೋ ಆಯ್ತು, ಆ ಥಾಟ್ ಪ್ರಾಸೆಸ್ಸು, ಇದೆಲ್ಲ ಮಿಕ್ಸ್ ಅಂಡ್ ಮ್ಯಾಚ್ ಆಗಿ ನಮ್ ಜೀವನ ನಡೀತಾ ಇರೋದು. ಏನು ಮಾಡಕ್ಕಾಗಲ್ಲ. ಇನ್ ಮುಂದಕ್ಕೆ ಹಿಂಗೆ ನಡೆಯೋದು. ಕಲಿಯುಗ ಅಂತ್ಯ ಆಗೋ ಟೈಮಲ್ಲಿ ಇನ್ನ ಜಾಸ್ತಿ ಆಗುತ್ತೆ. ಹಾಗಾಗಿ ನಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಸದಾಕಾಲ ಇರ್ಬೇಕು ಅಂದ್ರೆ ನಮ್ಮ ಅಸ್ತಿತ್ವ ನಾವು ಪದೇ ಪದೇ ರಿಮೈಂಡ್ ಮಾಡ್ಕೋತಾ ಇರ್ಬೇಕು ಅಂದ್ರೆ ನಮ್ಮ ಮೈಂಡ್ ಮೇಲೆ ಜಾಸ್ತಿ ಕೆಲಸ ಮಾಡ್ಬೇಕು. ಇದೊಂದು ಸ್ಟ್ರಾಂಗ್ ಆಗಿದ್ರೆ ಎಲ್ಲ ಸ್ಟ್ರಾಂಗ್ ಆಗಿರುತ್ತೆ. ಮೈಂಡ್ ಸ್ಟ್ರಾಂಗ್ ಮಾಡ್ಕೋಬೇಕು. ಇನ್ ಮುಂದಕ್ಕೆ ಯಾರು ಬರಲ್ಲ. ಇನ್ ಮುಂದಕ್ಕೆಲ್ಲ ಬರೀ ಡಾಕ್ಟರ್ಸು, ಈ ತರನೇ ಡಾಕ್ಟರ್ಸು, ಕೌನ್ಸಿಲರ್ಸು ಇದೇ ಜಾಸ್ತಿ ಆಗ್ತದೆ. ನೀವು ಅಬ್ಸರ್ವ್ ಮಾಡಿ ಬೇಕಾದ್ರೆ ಎಲ್ಲಾ ಕಡೆನೂ ಎಲ್ಲದಕ್ಕೂ ಕೌನ್ಸಿಲರ್ಸು. ಏನಕ್ಕೆ? ತಮ್ಮ ಸ್ವಂತ ಬುದ್ಧಿ ಕಳ್ಕೊತಾ ಇದಾರೆ ಎಲ್ಲಾರು. ಆಕ್ಚುಲಿ ನಮ್ಮ ಹತ್ರನೇ ಎಲ್ಲಾರ್ಗು ಸೊಲ್ಯೂಷನ್ ಇದೆ. ನಮ್ಮ ಹತ್ರನೇ ಕೂತ್ರೆ ನಮ್ ಸೊಲ್ಯೂಷನ್ ಸಿಗತ್ತೆ. 10 ಜನ 10 ಹೇಳ್ಬೋದು, ಬಟ್ ಫೈನಲ್ ಡಿಸಿಷನ್ ನಾನೇ ಮಾಡೋದು. ಅದನ್ನ ಬೆಳೆಸ್ಕೋಬೇಕು ಯಾವತ್ತು. ಬಟ್ ಒಬ್ರು ಮಾರ್ಗದರ್ಶನ ತಗೊಳ್ಳೋದ್ರಲ್ಲಿ ತಪ್ಪಿಲ್ಲ. ಏನಕ್ಕೆ ಮಾರ್ಗದರ್ಶನ ಅಂದ್ರೆ ನಮ್ಗಿಂತ ಒಂಚೂರು ಅನುಭವ ತಗೊಂಡಿರ್ತಾರ ಅವರು. ಲೈಫಲ್ಲಿ ಒಂದ್ ಸ್ವಲ್ಪ ಅನುಭವ ತಗೊಂಡಿರ್ತಾರೆ. ಅದರಿಂದ ಅವ್ರ ಹತ್ರ ಕೇಳ್ಕೊಂಡು ಮಾರ್ಗದರ್ಶನ ತಗೊಬೇಕು. ಏನು ಬೇರೆ ಆಪ್ಷನ್ ಇಲ್ಲ. ಅದಕ್ಕೆ ಹೇಳಿದ್ದು ಇವತ್ತು ಏನಕ್ಕೆ ಈ ವಿಷಯ ಹೇಳಿದೆ ಅಂದ್ರೆ, ಮೊನ್ನೆ ಪೌರ್ಣಮಿ ಆಗಿರೋದ್ರಿಂದ ಕೃಷ್ಣಂ ಒಂದೇ ಜಗದ್ಗುರು. ಎಲ್ಲಾರ್ಗು ಒಬ್ಬ ಕೃಷ್ಣ ಬೇಕೇ ಬೇಕು. ಅವಾಗ ಅರ್ಜುನಂಗ್ ಬೇಕಿತ್ತು, ಆದ್ರೆ ಇವಾಗ ಎಲ್ಲಾರ್ಗು ಕೃಷ್ಣ ಬೇಕು. ಪ್ರತಿಯೊಬ್ಬರಿಗೂ ಬೇಕು. ಸೊ ಅದ ಜ್ಞಾನ ತಗೊಳ್ಳೋದ್ರ ಜೊತೆಗೆ ನಾವು ಯಾವ್ದಕ್ಕೆ ಅಳವಡಿಸ್ಕೋಬೇಕು. ಇವಾಗಿನ ಸಿಚುಯೇಷನ್ ಅಲ್ಲಿ, ಇವತ್ತಿನ ಪರಿಸ್ಥಿತಿಲಿ ಯೋಚನೆ ಮಾಡಿ ಎಲ್ಲಾರು. ಓಕೆ, ಇವತ್ತಿನ ಮಾನಸಿಕ ಪರಿಸ್ಥಿತಿ ನಿಮ್ದು ಹೆಂಗಿದೆ, ಬೇರೆದೇನು ಯೋಚನೆ ಮಾಡೋದ್ ಬಿಟ್ಬಿಡಿ. ಮೆಂಟಲಿ ಹೌ ಯು ಆರ್, ರ್ಯಾಂಕಿಂಗ್ ನ ನಿಮಗ್ ನೀವು ಹಾಕೊಡಿ. ಇವತ್ತಿನ ಡೇಟ್ ಹಾಕೊಡಿ. ಡೇಟ್ ಹಾಕೊಂಡು ಮೆಂಟಲಿ ಯಾವ ತರ ರ್ಯಾಂಕಿಂಗ್ ಕೊಡ್ತೀರಾ ಬಿಟ್ವೀನ್ 1 to 10.
ಅಟ್ ಪ್ರೆಸೆಂಟ್ ಹೇಗಿದೆ ನಿಮ್ದು ಅದನ್ನ ಹೇಳಿ, ಕರೆಂಟ್ ಸಿಚುವೇಶನ್. ಹಿಂದಿನ ಎಕ್ಸ್ಪೀರಿಯನ್ಸ್ ಬೇಡ, ಅಟ್ ಪ್ರೆಸೆಂಟ್. ನಾನು ಮೆಂಟಲಿ ಇವತ್ತು ತುಂಬಾ ರಿಲ್ಯಾಕ್ಸ್ಡ್ ಆಗಿದ್ದೀನಿ ಅಷ್ಟೇ. ನನಗ್ ಗೊತ್ತಿರೋದು ಐ ಆಮ್ ರಿಲ್ಯಾಕ್ಸ್ಡ್ ನೌ ಅಷ್ಟೇ. ನಿಮ್ದು ನೀವು ಯಾವ ತರ ಇದೆ ಹೇಳಿ ಪರಿಸ್ಥಿತಿ. I am also relaxed. ರಿಲ್ಯಾಕ್ಸ್ಡ್, ಓಕೆ. ಇನ್ಯಾರಿಗೇನು? ಒಂದ್ 8 ಕೊಟ್ಕೋತೀನಿ. ಓಕೆ. 8 ಇಲ್ಲ, ಎಲ್ಲೋ ಸ್ವಲ್ಪ ಪ್ರೆಷರ್ ಇದೆ ಅನ್ಕೋತಾ ಇದೀನಿ. ಫೀಲ್ ಆಗ್ತದೆ ಅದು. ಯಾವಾಗ ಪ್ರೆಷರ್ ಆಗ್ತಿದೆ? ಬಾಡಿಲಿ ಎಲ್ಲಾರು ಅದು ಎಫೆಕ್ಟ್ ಕಾಣಿಸ್ತಿದ್ಯಾ? ಬಾಡಿ ಏನಿಲ್ಲ ಮೇಡಮ್, ಬಾಡಿ ಸಪೋರ್ಟಿವ್ ಆಗಿದೆ. ಬಟ್ ಎಲ್ಲೋ ಈಗ ಟೈಮ್ ಆಗ್ತದೆ ಅಥವಾ ಮಗಳನ್ನ ಕರ್ಕೊಂಡ್ ಬರ್ಬೇಕು, ಇಲ್ಲ ರಿಲೇಟಿವ್ ಬರೋರು ಇದಾರೆ, ಸೊ ಆ ತರ ಏನೋ ಥಾಟ್ಸ್ ಓಡ್ತಾ ಇದೆ ತಲೆಯಲ್ಲಿ ಸ್ವಲ್ಪ. ಈಗ ಹಂಗಾಗಿ- ಓಡ್ತಾ ಇದೆ. ಹೌದು. ಈಗ ಓಡ್ತಾ ಇದೆ, ಓಕೆ ಫೈನ್. ನಾನು ಅದಕ್ಕೆ ಇವಾಗಿಂದ ಕೇಳಿದ್ದು. ಹ್ಮ್. ಓಕೆ, ನೆಕ್ಸ್ಟ್ ಚೈತ್ರ. ನಂಗೆ ಏನು ಹೇಳಕ್ ಗೊತ್ತಾಗ್ತಿಲ್ಲ. ಅಂದ್ರೆ ನಂಗೆ ಒಂದ್ 11:30 12 ಡಿಸ್ಟರ್ಬ್ ಮಾಡ್ಬೇಡಿ ಅಂತ ಎಲ್ಲರಿಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೆ. ಎಲ್ಲೋ ಒಂದ್ ಕಡೆ ಕರಿತಾರೇನೋ ಅಂತ ಒಂಚೂರು ಡಿಸ್ಟ್ರಾಕ್ಟ್ ಆಗ್ತಾ ಇದೆ ಮಧ್ಯದಲ್ಲಿ. ಓ. ಯಾಕಂದ್ರೆ ಅವ್ರಿಗೆ ಒಂಥರ ಡಿಪೆಂಡೆನ್ಸಿ ಜಾಸ್ತಿ ಕೆಲವೊಂದು ವಿಷಯಕ್ಕೆ. ಓಕೆ. ಆದ್ರೂ ಮಗಂಗೆ ಇವರಿಗೆ ಹೇಳಿ ಬಂದಿದೀನಿ, ಗೊತ್ತಿಲ್ಲ. ಆತರ ಫೀಲ್ ಆಗ್ತಿದೆ. ಅಂದ್ರೆ ಕಂಪ್ಲೀಟ್ ಆಗಿ ಮೊನ್ನೆ ಎಲ್ಲ ಇದ್ದಷ್ಟು ರಿಲ್ಯಾಕ್ಸ್ ಇಲ್ಲ. ಇವಾಗ 1 ಗಂಟೆ ಏನು ಡಿಸ್ಟರ್ಬ್ ಆಗಲ್ಲ ಅನ್ನೋ ಫೀಲ್ ಇಲ್ಲ. ಚೂರೆಲ್ಲ ಕರಿಬಹುದೇನೋ ಅಂತ ಕರಿಯಲ್ಲ, ಬಟ್ ಸ್ಟಿಲ್ ಎಲ್ಲ ಒಂದ್ ಕಡೆ ಹಂಗ್ ಫೀಲ್ ಆಗ್ತಾ ಇದೆ. ಓಕೆ, ಸೊ ಎಸ್, ಈ ಫೀಲಿಂಗ್ ಇದೆಯಲ್ಲ, ಇದೇ ಬಡ್ಡಿ ಮಗಂದು ನಮ್ಮನ್ನ ಹಾಳು ಮಾಡೋದು. ಹಾಳ್ ಮಾಡೋದು. ಓಕೆ, ಇವತ್ತಿನ ವಿಚಾರಕ್ಕೆ ಏನಂದ್ರೆ, ನಾನು ಏನ್ ಕವರ್ ಮಾಡ್ತಾ ಇದ್ದೀನಿ ಅಂದ್ರೆ ಓವರ್ ಥಿಂಕಿಂಗ್. ಓವರ್ ಥಿಂಕಿಂಗ್. ಹಾ, ಮ್ಯಾನೇಜಿಂಗ್ ಓವರ್ ಥಿಂಕಿಂಗ್ ನ ನಾವು ಕಲಿಬೇಕು ಇವಾಗ. ಫಸ್ಟ್ ಅದನ್ನ ಮಾಡ್ಬೇಕು. ಮುಂದೆ ಏನಾಗತ್ತೋ ನಮಗ್ ಗೊತ್ತಿಲ್ಲ, ಆಯ್ತಾ? ಸೊ ಸ್ಲೈಡ್ ಓಪನ್ ಮಾಡ್ತೀನಿ. ಸ್ಕ್ರೀನ್ ಕಾಣಿಸ್ತಾ ಇದೆ ಅಲ್ವಾ? ಕಾಣಿಸ್ತಾ ಇದೆಯಾ? ಎಸ್. ಸೊ ಥಾಟ್ಸ್ ಅಂಡ್ ಎಮೋಷನ್ಸ್ ಬಗ್ಗೆ ಸಾಕಷ್ಟು ಮಾತಾಡಿದೀವಿ. ಥಾಟ್ಸ್ ಎಮೋಷನ್ಸ್ ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು ಅಂತ. ಓಕೆ, ಈಗ ಮ್ಯಾನೇಜಿಂಗ್ ಓವರ್ ಥಿಂಕಿಂಗ್ ಇದನ್ನ ನಾವು ಕಲಿಬೇಕು. ಇಟ್ ಇಸ್ ಆಲ್ಸೋ ಒನ್ ಆಫ್ ದ ಟೆಕ್ನಿಕ್. ಇದು ಒಂದು ಟೆಕ್ನಿಕ್. ಸೊ ಅಗೇನ್ ಅಶ್ವಿನಿ ಅವ್ರದ್ದು ಓವರ್ ಥಿಂಕಿಂಗ್ ಏನೆ. ನೆಕ್ಸ್ಟ್ ಏನಾಗ್ಬಿಡತ್ತೋ, ನೆಕ್ಸ್ಟ್ ಮೂಮೆಂಟ್ ಏನಾಗ್ಬಿಡತ್ತೋ, ನೆಕ್ಸ್ಟ್ ಮೂಮೆಂಟ್ ನಾನು ಹೆಂಗ್ ಹ್ಯಾಂಡಲ್ ಮಾಡ್ತೀನೋ. ನೆಕ್ಸ್ಟ್ ಮೂಮೆಂಟ್ ಆಕ್ಚುಲಿ ಚೆನ್ನಾಗಿ ಹ್ಯಾಂಡಲ್ ಮಾಡ್ಬೇಕು ಅಂತಿದ್ರೆ ಪ್ರೆಸೆನ್ಸ್ ಅಲ್ಲಿ ಇರೋದನ್ನ ಫಸ್ಟ್ ಕಲಿಬೇಕು. ಈ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ. ಓಕೆ, ಆಮೇಲೆ ಏನಾದ್ರೂ ಆಗ್ಲಿ, ನಾನು ಇವಾಗ ಕ್ಲಾಸ್ ಅಲ್ಲಿ ಇದ್ದೀನಿ. ನಾನು ಇವತ್ತೇನೋ ಕ್ಲಾಸ್ ಅಲ್ಲಿ ಇದ್ದೀರಾ, ಬಟ್ ಬೇರೆ ಟೈಮಲ್ಲೂ ಈ ಓವರ್ ಥಿಂಕಿಂಗ್ ಬರತ್ತಲ್ಲ. ಈ ಓವರ್ ಥಿಂಕಿಂಗ್ ಬರಬಾರ್ದು ಅಂದ್ರೆ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರೋದ್ ಕಲಿಬೇಕು. ಇವಾಗ ನಾನು ಕ್ಲಾಸ್ ಅಲ್ಲಿ ಇದ್ದೀನಿ, ನಾನು ಕ್ಲಾಸ್ ಮಾಡ್ತಾ ಇದ್ದೀನಿ ಅಂದ್ರೆ ಇಷ್ಟೇ. ಆಕ್ಚುಲಿ ನನ್ನ ಸ್ಕೆಡ್ಯೂಲ್ ಇವತ್ತು ಫುಲ್ ಟೈಟ್ ಆಗಿದೆ. ಇದಾದ್ಮೇಲೆ 1.25 ಅವರ್ ನನ್ ಟೈಮ್ ಸಿಗತ್ತೆ. ತಕ್ಷಣ ಹೋಗ್ಬಿಟ್ಟು ಚಪಾತಿ ಮಾಡ್ಬೇಕು ನಾನು ಇವಾಗ. ಅಲ್ಲ, ನಾ ಹೇಳ್ತಿರೋದು ಲಿಸ್ಟ್, ನಾ ಹೇಳ್ತಾ ಇರೋದು ಲಿಸ್ಟ್ ಎಲ್ಲಾರ್ಗೂ ಇರತ್ತೆ. ಬಟ್ ನನ್ನ ಟೈಮು ಇಲ್ಲಿ ಪ್ರೆಸೆನ್ಸ್ ಅಲ್ಲಿ ಇರ್ಬೇಕು ಅಷ್ಟೇ. ನನ್ ತಲೆ ಓಡೋದು ಚಪಾತಿ ಮಾಡ್ಬೇಕು. ನೆಕ್ಸ್ಟ್ ಚಪಾತಿ ಆದ್ಮೇಲೆ 145 ಮಿನಿಟ್ಸ್ ಅಷ್ಟೇ ನಂಗೆ ಟೈಮ್ ಇರೋದು. ಆಮೇಲೆ ಮತ್ತೆ ಇವತ್ತಿನ ಡ್ರೆಸ್ ಚೇಂಜ್ ಮಾಡಿ ಬೇರೆ ತರ ರೆಡಿ ಆಗ್ಬೇಕು. ಪ್ರೊಫೆಷನಲಿ ರೆಡಿಯಾಗಿ ಕುತ್ಕೋಬೇಕು. ನಾನು ಒಂದು ಟ್ರೈನಿಂಗ್ ಅಲ್ಲಿ ಕುತ್ಕೋತಾ ಇದ್ದೀನಿ. 2 ಕಾಲಕ್ಕೆ ಕುತ್ಕೋಬೇಕು. 2 ಕಾಲಿಂದ 3:30 ಕರೆಕ್ಟ್ ಆಗಿ ಅಲ್ಲಿ ನನಗೆ ಟ್ರೈನಿಂಗ್ ಮುಗಿಯುತ್ತೆ. 3:30ಗೆ ಮತ್ತೆ ಮಗಳು ಬರ್ತಾಳೆ, ಅವಳಿಗೆ ಬಿಸಿಯಾಗಿ ಚಪಾತಿ. ಆಕ್ಚುಲಿ ಚಪಾತಿ ಮಾತ್ರ ಬಿಸಿಯಾಗಿ ಮಾಡ್ಕೊಡ್ತೀನಿ ನಾನು. ಚಪಾತಿ ಮಾಡ್ಕೊಡ್ಬೇಕು. ಚಪಾತಿ ಅಂತಲ್ಲ, ಏನೇ ಸ್ವಲ್ಪ ದೋಸೆ ಅದೆಲ್ಲ ಬಿಸಿಯಾಗಿ ಮಾಡಿದ್ರೆ ಒಂಥರ ಮಕ್ಳಿಗೂ ಖುಷಿ. ಯಾವಾಗ್ಲೂ ಲಂಚ್ ಬಾಕ್ಸ್ ಅಲ್ಲಿ ತಣ್ಣದೇ ತಿಂತಾರಲ್ಲ ಪಾಪ, ಅದಕ್ಕೋಸ್ಕರ. ಸೊ ಅವಳಿಗೆ ಮಾಡ್ಕೊಡ್ಬೇಕು. ಅದಾದ್ಮೇಲೆ ಮತ್ತೆ 4:15 ಸೆಷನ್ ಇದೆ ಇವತ್ತು. ಸೊ ಕಂಟಿನ್ಯೂಸ್ ಪ್ರಾಸೆಸ್ ಇದ್ದೇ ಇರುತ್ತೆ. ಇಷ್ಟು ಹೆಕ್ಟಿಕ್ ಆಗಿರುತ್ತೆ. 5 ನಿಮಿಷ ಹಂಗೆ ಹೆಂಗೆ ಆದ್ರೂ ಎಸ್ ಅರ್ಥ ಮಾಡ್ಕೋತಾರೆ, ಇಲ್ಲ ಅಂತಿಲ್ಲ. ಅರ್ಥ ಮಾಡಿಸ್ಬೇಕು. ಇವಾಗ ನಾನು 11:40 ಜಾಯಿನ್ ಆಗ್ತೀನಿ ಅಂದ್ರೆ ನೀವು ಅರ್ಥ ಮಾಡ್ಕೊಂಡು 11:40 ಜಾಯಿನ್ ಆದ್ರಿ.
5 ನಿಮಿಷ ಹಂಗೆ ಹಿಂಗೆ ಆಗದ್ ಪರವಾಗಿಲ್ಲ. ಆದ್ರೆ ನಾವೇನ ಮಾಡಕ್ ಹೋಗ್ತೀವಿ, ಓವರ್ ಥಿಂಕಿಂಗ್ ಏನಕ್ಕೆ ಬರೋದು ಗೊತ್ತಾ? ಫಸ್ಟ್ ಆಫ್ ಆಲ್ ರೂಟ್ ಕಾಸ್ ಆಫ್ ದಿಸ್ ಓವರ್ ಥಿಂಕಿಂಗ್ ಪರ್ಫೆಕ್ಟ್ ಆಗಿರ್ಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಎಲ್ಲ ಪರ್ಫೆಕ್ಟ್ ಆಗಿ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀವಿ. ಅದಕ್ಕೇನೆ ಓವರ್ ಥಿಂಕಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಇನ್ಮೇಲೆ ಪರ್ಫೆಕ್ಷನ್ಗೆ ಕೆಲಸ ಮಾಡಬೇಡಿ. ನಾನೇ ಹೇಳ್ತಾ ಇದ್ದೀನಿ, ಪರ್ಫೆಕ್ಷನ್ಗೆ ಕೆಲಸ ಮಾಡಬೇಡಿ. ಪರ್ಫೆಕ್ಷನ್ಗೆ ಎಲ್ಲಿ ನೀವು ಕೆಲಸ ಮಾಡಕ್ ಹೋಗ್ತೀರಾ ಅವಾಗ ಗಿಲ್ಟ್ ಫೀಲಿಂಗ್ ಶುರುವಾಗತ್ತೆ. ಅದಾಗ್ಲಿಲ್ಲ ಅಂದ್ರೆ ಅಯ್ಯೋ ನಾನ್ ಮಾಡಕ್ಕಾಗ್ಲಿಲ್ವಲ್ಲ, ಇವತ್ 11:40 ಜಾಯ್ನ್ ಆಗ್ತೀನಿ ಅಂದ್ರೆ ಸಿಂಪಲ್ ಮುಗಿದೋಯ್ತು. ಅಯ್ಯೋ ಏನ್ ಅನ್ಕೋತಾರೋ, ಅಶ್ವಿನಿ ಏನ್ ಅನ್ಕೋತಾರೋ, ಚೈತ್ರ ಏನ್ ಅನ್ಕೋತಾರೋ, ನಾನ್ 11:30 ಜಾಯ್ನ್ ಆಗ್ಲಿಲ್ಲ ಅಂದ್ರೆ ವಾಣಿ ಏನ್ ಅನ್ಕೋತಾರೋ, ಈ ತರ ಫೀಲಿಂಗ್ ಅಲ್ಲಿ ಇದ್ರೆ ಓವರ್ ಥಿಂಕಿಂಗು ಸ್ಟಾರ್ಟ್ ಆಗತ್ತೆ. ಆಮೇಲೆ ನೆಕ್ಸ್ಟ್ ಗಿಲ್ಟಿ ಫೀಲಿಂಗು ಶುರು ಆಗತ್ತೆ. ಅಯ್ಯೋ ನಾನು 11:40 ಜಾಯ್ನ್ ಆಗ್ತೀನಿ, ಆಮೇಲಿನ ಸೆಷನ್ ಹೆಂಗ್ ಹೋಗ್ಲಿ, ನಾನು 2 ಗಂಟೆಗೆ, ಇಲ್ಲ 11:40 ಆಗೋಯ್ತು, ಆಮೇಲೆ ಎಲ್ಲ ನಾನು ಪ್ಯಾಚಪ್ ಮಾಡಕ್ ಆಗತ್ತಾ? ಈ ಟೆನ್ಷನ್ ಆಗತ್ತೆ. ನೋ ಓವರ್ ಥಿಂಕಿಂಗ್. ಈ ಮೊಮೆಂಟ್ ನಾನು ತಿಂಡಿ ತಿಂತಾ ಇದ್ದೀನಾ ಅಷ್ಟೇ, ಇನ್ನೇನು ಇಲ್ಲ. ಈ ಮೊಮೆಂಟ್ ನಾನು ಕಾಫಿ ಕುಡಿತಾ ಇದ್ದೀನಾ ಅಷ್ಟೇ. ಎಂಜಾಯ್ ದಟ್ ಕಾಫಿ, ಎಂಜಾಯ್ ದಟ್ ಊಟ, ತಿಂಡಿನ ಎಂಜಾಯ್ ಮಾಡಿ. ಓಕೆ, ಇದು ಮ್ಯಾನೇಜಿಂಗ್ ಓವರ್ ಥಿಂಕಿಂಗ್ ಬಂದಾಗ ಪರ್ಫೆಕ್ಷನ್ ಕಡೆ ಇನ್ಮೇಲೆ ಕೆಲಸ ಮಾಡಬೇಡಿ. ಅಂಡ್ ಅಗೇನ್ ಓವರ್ ಥಿಂಕಿಂಗು ನಾರ್ಮಲ್ ಆಗಿರ್ಬೇಕು ಅಂದ್ರೆ ನಾವು ಫುಡ್ ಹ್ಯಾಬಿಟ್ಸ್ ತುಂಬಾ ಮ್ಯಾಟರ್ ಆಗತ್ತೆ. ನಾವ್ ಯಾವ ತರ ಆಹಾರಗಳು ತಗೊಳ್ತೀವಿ ಇದೆಲ್ಲ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಒಂದು ಕರೆಕ್ಟ್ ಮೀಲ್ಸ್ ತಗೋತಾ ಇದೀವಾ, ಕಂಪ್ಲೀಟ್ ಆಗಿರೋ ಪ್ರೋಟೀನ್ಸು, ವಿಟಮಿನ್ಸು, ಆಮೇಲೆ ಕ್ಯಾಲ್ಸಿಯಮ್ಮು, ಐರನ್ನು ಎಲ್ಲ ಫುಲ್ ನ್ಯೂಟ್ರಿಷನಲ್ ವ್ಯಾಲ್ಯೂ ಫುಡ್ ತಗೊಂಡಿದೀವಾ ಅದು ಗಮನಿಸ್ಬೇಕು. ಕಂಪ್ಲೀಟ್ ಆಗಿರೋ ಫುಡ್. ಯಾಕೆಂದ್ರೆ ನನಗೆ ಡಿಫ್ರೆನ್ಸಸ್ ಹಂಗೆ ನನಗೆ ಗೊತ್ತಾಗಿದ್ದು. ನಾನು ಮುಂಚೆ ಏನ್ ತಗೋತಾ ಇದ್ದೆ, ಆಮೇಲೆ ನನ್ನ ಆಹಾರ ಪದ್ಧತಿಗಳು ಯಾವ ತರ ಬದಲಾಗ್ತಾ ಇದೆ, ಅದ್ ನನ್ಗೆ ಯಾವ ತರ ಸಪೋರ್ಟ್ ಮಾಡ್ತಾ ಇದೆ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ. ಒಂದು ಕಂಪ್ಲೀಟ್ ನ್ಯೂಟ್ರಿಷನ್ ವ್ಯಾಲ್ಯೂ ಫುಡ್ ತಗೊಂಡಾಗ ನಮ್ಮ ಮೈಂಡು ಸ್ಟೇಬಲ್ ಆಗಿರುತ್ತೆ. ಇಲ್ಲ ಅಂದ್ರೆ ದೇಹಕ್ಕೆ ನನ್ಗೆ ಇದ್ ಸಿಕ್ಕಿಲ್ಲ, ಅದ್ ಸಿಕ್ಕಿಲ್ಲ, ಇದ್ ಸಿಕ್ಕಿಲ್ಲ ಅಂತ ಹೇಳ್ತಾ ಇರುತ್ತೆ. ಅದ್ ಸಿಗದೆ ಇರೋದು ಏನಾಗುತ್ತೆ, ಮೆಂಟಲಿ ನಮ್ಗೆ ಪ್ರೆಷರ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಓವರ್ ಥಿಂಕಿಂಗು ಹೋಗ್ಬೇಕು ಅಂದ್ರೆ, ಮ್ಯಾನೇಜ್ ಮಾಡ್ಬೇಕಂದ್ರೆ ಫಸ್ಟ್ ಏನ್ ಮಾಡ್ಬೇಕು? ಪರ್ಫೆಕ್ಷನ್ ಕಡೆ ಸ್ಟಾಪ್ ಮಾಡ್ಬೇಕು. ನಾನ್ ಪರ್ಫೆಕ್ಟ್ ಅಂತ ಯಾರಿಗೆ ಪ್ರೂವ್ ಮಾಡ್ತೀರಾ? ನಿಮ್ಗೂ ನೀವು ಪ್ರೂವ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಮನುಷ್ಯ ಅಂದ್ಮೇಲೆ ಪರ್ಫೆಕ್ಟ್ ಅಲ್ವೇ ಅಲ್ಲ, ಅದಕ್ಕೆ ಮನುಷ್ಯ ಅಂತ ನಮ್ಗೆ ಹುಟ್ಸಿ ಕಳ್ಸಿರೋದ್ ದೇವ್ರು. ನಾವು ಪರ್ಫೆಕ್ಟ್ ಅಲ್ವೇ ಅಲ್ಲ. ಆಮೇಲೆ ನೆಕ್ಸ್ಟ್ ಪ್ರಾಕ್ಟೀಸ್ ಮಾಡ್ಬೇಕಾಗಿರೋದು ಮೈಂಡ್ಫುಲ್ನೆಸ್. ಪ್ರೆಸೆನ್ಸ್ ಅಲ್ಲಿ ಇರೋದು. ಅಶ್ವಿನಿ ಹೇಳ್ದಂಗೆ ಪ್ರೆಸೆನ್ಸ್ ಅಲ್ಲಿ ಇರೋದೇ ಮೈಂಡ್ಫುಲ್ನೆಸ್. ಮೈಂಡ್ಫುಲ್ನೆಸ್ ಪ್ರಾಕ್ಟೀಸ್ ಮಾಡ್ಬೇಕು. ಇವಾಗ ನಾನು ಇಲ್ಲಿ ಕ್ಲಾಸಲ್ಲಿ ಕೂತಿದ್ದೀನಿ, ಇಷ್ಟೇ ನಂದು. ಆಮೇಲಿಂದೇನು, ಅವ್ರು ಕರೀತಾರ, ಕರ್ದಾಗ ನೋಡ್ಕೊಳ್ಳೋಣ, ಯಾಕೆ ತಲೆ ಕೆಡ್ಸ್ಕೋಬೇಕು? ಅಶ್ವಿನಿ ಯಾರೋ ರಿಲೇಟಿವ್ಸ್ ಬರ್ತಾರ, ಮಗಳು ಕರ್ಕೊಂಬರ್ಬೇಕಾ, ಕರ್ಕೊಂಬರ್ತೀನಿ, ರಿಲೇಟಿವ್ಸ್ ಬರ್ತಾರೆ, ಎಲ್ಲದೂ ಹ್ಯಾಂಡ್ಲ್ ಮಾಡ್ತೀನಿ ಅಷ್ಟೇ. ಆ ಸಮಾಧಾನ ನೀವೇ ನಿಮ್ ಮನ್ಸಿಗೆ ಕೊಟ್ಟಿಲ್ಲ ಅಂದ್ರೆ ಸ್ಟ್ರೆಸ್ ಲೆವೆಲ್ ಎಲ್ಲಿಗೆ ಹೋಗುತ್ತೆ? ನಿಮ್ ಮನ್ಸು ನಿಮ್ಮ ಮಗಳಿಗಿಂತ, ನಿಮ್ ಮಕ್ಕಳಿಗಿಂತ ಹೆಚ್ಚು ನಿಮ್ ಮನ್ಸು. ತುಂಬಾ ಮೃದು ಮನ್ಸು ಅಲ್ವಾ? ನಮ್ ಮನ್ಸನ್ನೇ ನಾವು ಸರಿಯಾಗಿ ಕಾಳಜಿ ಕೊಟ್ಟಿಲ್ಲ. ಆದ್ರೆ ನಾವು ಮಗಳನ್ನ ನೋಡ್ತೀವಿ, ಮಗನ್ ನೋಡ್ತೀವಿ, ಗಂಡನ್ ನೋಡ್ತೀವಿ, ಹೊರಗಡೆ ಗೆಸ್ಟ್ ಬರೋರ್ನ ನೋಡ್ತೀವಿ. ಆಗತ್ತೆ, ನಮಗೂ ರಿಲೇಟಿವ್ಸ್ ಬರ್ತಾರೆ, ಎಲ್ಲ ಬರ್ತಾರೆ. ಬಟ್ ನಾನು ತುಂಬಾ ಕಾಮಾಗಿ ತಗೊಳೋದ್ ಕಲ್ತಿದ್ದೀನಿ. ಫಸ್ಟ್ ನನ್ ಮನ್ಸು ಸಮಾಧಾನವಾಗಿದ್ರೆ ಎಲ್ಲಾ ರಿಲೇಟಿವ್ಸ್ಗೂ ಖುಷಿಯಾಗಿ ಮಾಡಾಕ್ಬೋದು. ಇಲ್ಲ ಅಂದ್ರೆ ಆ ರಿಲೇಟಿವ್ಸ್ ಬಂದು ನಮ್ಮ ಮನೇಲಿ ಬೇಜಾರ್ ಮಾಡ್ಕೊಂಡು ಹೋಗೋ ತರ ಆಗತ್ತೆ. ತುಂಬಾ ಆಗತ್ತೆ. ನಮ್ ಸ್ಟ್ರೆಸ್ನೆಲ್ಲ ಅವ್ರ ಮೇಲೆ ತೋರ್ಸಕ್ ಶುರು ಮಾಡ್ತೀವಿ, ನಮ್ಗ್ ಗೊತ್ತಿಲ್ದಂಗೆ. ಅವ್ರಿಗದ್ ಗೊತ್ತಾಗ್ಬಿಡತ್ತೆ. ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ದ ಮಿರರ್ ಅಂತ ಹೇಳ್ತಾರಲ್ವಾ. ಸೊ ನಮ್ ಫೇಸ್ ಅಲ್ಲೇ ಗೊತ್ತಾಗ್ಬಿಡತ್ತೆ ನಮ್ ರಿಲೇಟಿವ್ಸ್ಗೆ, ಇವಳೇನೋ ಸರಿಗಿಲ್ಲ, ಇವಳ ಮುಖದಲ್ಲಿ ಸರಿಗಿಲ್ಲ. ನಮ್ ಟೆನ್ಷನ್ ಬೇರೆ ಏನೋ ಇರತ್ತೆ, ಆದ್ರೆ ಅವ್ರಿಗೇನ್ ಅನ್ಸತ್ತೆ, ನಾವು ಬಂದಿದ್ದು ಇವ್ರ ಮನೆಗೆ ಇಷ್ಟ ಆಗ್ಲಿಲ್ವೇನೋ, ಇವ್ರ ಪಾಪ ಇವ್ರಿಗೆ ತೊಂದ್ರೆ ಆಯ್ತನೋ, ಈ ಫೀಲಿಂಗ್. ಗೆಸ್ಟ್, ಅದಕ್ಕೆ ಯಾಕೆ ಗೆಸ್ಟನ್ ಕರಿಬೇಕು ಮನೇಲಿ? ನಾನು ಇನ್ಫ್ಯಾಕ್ಟ್ ಇನ್ನೂ ಒಂದು ಸೀಕ್ರೆಟ್ ಹೇಳ, ನನ್ ಮೈಂಡ್ ಸರಿಗಿದ್ರೆ ಮಾತ್ರ ನನ್ ಗೆಸ್ಟ್ ನಾನು ಅಟ್ರಾಕ್ಟ್ ಮಾಡ್ಕೋತೀನಿ, ಇಲ್ಲ ಅಂದ್ರೆ ಇಲ್ಲ.
ಅಟ್ರಾಕ್ಟ್ ಮಾಡ್ಕೋತೀನಿ, ಕರಿಯೋದಲ್ಲ, ಅಟ್ರಾಕ್ಟ್ ಮಾಡ್ಕೋತೀನಿ ಗೆಸ್ಟ್ನ. ನನ್ ಮೈಂಡ್ ಸರಿಗಿದೆ ಅಂದ್ರೆ ಹಿಂಗ್ ಚಿಟ್ಕಿ ಹೊಡಿತೀನಿ, ಅಟ್ರಾಕ್ಟ್ ಆಗತ್ತೆ, ಗೆಸ್ಟ್ಗಳು ಬರ್ತಾರೆ ನಮ್ಮ ಮನೆಗೆ. ಇಫ್ ಐ ಆಮ್ ರೈಟ್ ಅಷ್ಟೇ, ಮೈ ಮೈಂಡ್ ಇಸ್ ರೈಟ್. ಇಲ್ಲ ಅಂದ್ರೆ ನನ್ನ ಮೈಂಡ್ ಸರಿಗಿಲ್ಲ ಅಂದ್ರೆ ನಾನು ಯಾವ ಗೆಸ್ಟನ್ನು ನಾನು ನೆನ್ಸ್ಕೊಳಕ್ಕೂ ಹೋಗಲ್ಲ, ಅಟ್ರಾಕ್ಟು ಮಾಡಲ್ಲ. ಇದೆಲ್ಲ ನಾವು ಕಲಿಬೇಕು, ತಪ್ಪೇನಿಲ್ಲ. ದಿಸ್ ಆರ್ ಆಲ್ ಟೆಕ್ನಿಕ್ಸ್. ಸ್ಮಾರ್ಟ್ನೆಸ್ ಅಲ್ಲ, ಮೈಂಡ್ಫುಲ್ ಆಗಿರೋದಕ್ಕೆ ಮಾಡೋಂಥ ವಿಚಾರಗಳು. ವಿ ಲವ್ ರಿಲೇಷನ್ಸ್, ಬಟ್ ಆದ್ರೆ ಹೇಟ್ ಆಗೋ ತರ ನಾವು ಕ್ರಿಯೇಟ್ ಮಾಡಿದ್ರೆ ಅವರು ನಮ್ಮ ಮೇಲೆ ಹೇಟ್ ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಅಕ್ಕ ಸರಿಗಿಲ್ಲ, ನಮ್ಮ ತಂಗಿ ಸರಿಗಿಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ಮನ್ಸೇ ಸರಿಗಿಲ್ಲ, ಅದಕ್ಕೆ ಯಾರು ಸರಿಗಿಲ್ಲ ಅಷ್ಟೇ. ನನಗ್ ಕೇಳಿದ್ರೆ ಅರ್ಥ ಆಗ್ತಾ ಇದೆಯಾ, ಕಷ್ಟ ಆಗ್ತಿದ್ಯಾ ಒಪ್ಕೊಳಕ್ಕೆ? ಅರ್ಥ ಆಗ್ತದೆ. ಟೇಬಲ್ ಆಗಿ ನಾವು ಕೂತ್ಕೊಂಡ್ರೆ ಯಾವ್ದು ನಮ್ಮನ್ನ ಜರುಗ್ಸಲ್ಲ. ಬರುತ್ತೆ ಒಂದೊಂದ್ಸತಿ. ಇವಾಗ ಎಕ್ಸಾಂಪಲ್ ಶಾಲಿನಿ ಅವ್ರಿಗೆ ಗೊತ್ತಿಲ್ದಂಗೆ ಇವಾಗ ಬೆಸ್ಕಾಂನವ್ರು ಬಂದ್ರು. ಇದೆಲ್ಲ ಗೊತ್ತಿಲ್ದಲ್ಲೇ ನಡೆಯುವಂಥದ್ದು. ಕೆಲವು ಚಾಲೆಂಜಸ್ ಬರುತ್ತೆ, ನಾನು ಇಲ್ಲ ಅಂತ ಹೇಳಿಲ್ಲ. ಯಾವಾಗ್ಲೂ 100% ನಾವು ಪರ್ಫೆಕ್ಟ್ ಆಗಿರಕ್ಕ, ಅಗೇನ್ ಪರ್ಫೆಕ್ಟ್ ಅನ್ನೋದನ್ನ ಮಾಡ್ಕೊಂಡ್ರೆ ತಪ್ಪು. ನನ್ನ ಕ್ಲಾಸಲ್ಲಿ ಪರ್ಫೆಕ್ಟ್ ಆಗಿ ಅಟೆಂಡೆನ್ಸ್ ಇರ್ಬೇಕು ಅಂದ್ರೆ ಆಗೋದಿಲ್ಲ. ನಾನ್ ಇವತ್ತೇನೋ ಕಲಿಬೇಕು, ಅದ್ ಹೆಂಗ್ ಕಲಿಸ್ತೀಯೋ ದೇವ್ರೆ, ಇದು ನನ್ನ ಸಂಕಲ್ಪ. ಇವತ್ ನಾನು ಕಲಿಬೇಕು ಆ ಕ್ಲಾಸ್ ಮುಖಾಂತರ. ಆ ಕ್ಲಾಸಲ್ಲಿ ನಂಗೆ ಹೆಂಗ್ ಕೂಡಿಸ್ತೀಯೋ ನಿನಗೆ ಬಿಟ್ಟಿದ್ದು. ಸರೆಂಡರ್ ಮೋಡ್, ಅಗೇನ್ ಸರೆಂಡರ್ ಮಾಡ್ಬೇಕು ನಾವು. ಸರೆಂಡರ್ ಮಾಡಿಲ್ಲ ಅಂದ್ರೂ ವರ್ಕ್ ಆಗಲ್ಲ. ನಾ ಪ್ರತಿದಿನ ಸರೆಂಡರ್ ಮಾಡ್ತೀನಿ. ಬೆಳಗ್ಗೆ ಎದ್ದ ಕೂಡಲೇ ಇವತ್ತು ಇಂತಿಷ್ಟು ಕೆಲಸ ಇದೆ, ಪರಮಾತ್ಮ ನೀನು ನನ್ನ ಕೈ ಹಿಡ್ಕೊಂಡು ನಡ್ಸ್ಕೊಂಡು ಕರ್ಕೊಂಡು ಹೋಗು, ಇಷ್ಟೇ ಸರೆಂಡರ್. ಅವರೇ ಎಲ್ಲ ನಡೆಸ್ಕೊಡ್ತಾರೆ, ಟೈಮ್ಗೆ. ಟೆನ್ಷನ್ನೇ ಬೇಡ. ಸೊ ಓವರ್ ಥಿಂಕಿಂಗ್ ಮಾಡಬಾರ್ದು, ಮೈಂಡ್ಫುಲ್ನೆಸ್ ಬೆಳೆಸ್ಕೋಬೇಕು. ಆವಾಗ ನೀವು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ನ ಕಲಿತೀರಾ. ಹೇಳಿ ಶಾಲಿನಿ. ನೀವ್ ಹೇಳ್ದಂಗೆ ಅದು ನನ್ಗ ಸ್ವಲ್ಪನೇ ಅರ್ಥ ಆಗಿದ್ದು, ನಂಗೆ ಫುಲ್ ಅರ್ಥ ಆಗಿಲ್ಲ. ಆ ಲೈನ್ಸ್ ಇವಾಗ ತಗೊಂಡ್ರಲ್ವ ಹಂಗೆ. ಏನ್ ಹೇಳುದು, ನಾವ್ ಈ ಪ್ಯಾಟರ್ನ್ ಅಂತ ನೀವ್ ಹೇಳಿದ್ರಲ್ಲ, ಸೆಟ್ ಮಾಡ್ಕೊಂಡ್ ಬಂದಿರ್ತೀವಿ. ಇವಾಗ ನಂಗೆ ಇವತ್ತು ನನ್ ಮಗಳಿಗೆ ಡೆಂಟಲ್ ಹೋಗೋದು ಅಂತ ಇತ್ತು, ಬಟ್ ಅವ್ರ ಅಪ್ಪಂಗ್ ಹೇಳಿದ್ದೆ ನಾನು ಕರ್ಕೊಂಡ್ ಹೋಗ್ಬೇಕಂತ. ಆಮೇಲೆ ಇಲ್ಲ ನೀನೇ ಹೋಗು ಅಂದ್ರು. ಅವಾಗ ನಾವ್ ಹೆಂಗ್ ಸಿಚುವೇಶನ್ಸ್ ಫೇಸ್ ಮಾಡ್ಬೇಕು? ನಾ ಕಾಮಾಗೆ ಇದ್ದೆ, ನಾನೇನ್ ಕೋಪನೂ ಮಾಡ್ಕೊಂಡಿಲ್ಲ. ಸೊ ಅದಕ್ಕೆ 11:45 ಬರ್ತೀನಿ ಅಂತ ಮೆಸೇಜು ಹಾಕ್ದೆ. ಅದು ಅನ್ಕೊಂತೀರ ಬಂತಲ್ವಾ ನನ್ಗೆ. ಅವಾಗ ನಾವ್ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ನಂಗೆ ಗೊತ್ತಾಗಿಲ್ಲ. ಒಂದ್ ನಿಮಿಷಕ್ಕೆ ಬೇಜಾರಾಯ್ತು. ಆಮೇಲೆ ಓಕೆ ಫೈನ್, ಫಸ್ಟ್ ನೋಡ್ಬಿಡೋಣ ಅವಳನ್ನ. ನಾನು ಈ ಟೈಮ್ ಹೇಳಿದ್ದೀನಲ್ಲ, ಅವಾಗ ನಾನು ಪಿಕಪ್ ಮಾಡ್ಕೋತೀನಿ ಅಷ್ಟೊತ್ತಿಗೆ ಅನ್ಕೊಂಡು. ಮೋಸ್ಟ್ಲಿ ಅದ್ರ ಸಮನಾಗ ಅಲ್ಲಿ ಡಾಕ್ಟ್ರು ಬಂದಿಲ್ಲ. ನನ್ಗೆ ಇವತ್ತು ಫುಲ್ ಅಂದ್ರೆ ಇವತ್ ಸೆಷನ್ ಅಟೆಂಡ್ ಮಾಡ್ಬೇಕು, ಇದ್ರಲ್ಲಿ ಏನಾದ್ರು ತಿಳ್ಕೊಬೇಕು ಅನ್ನೋ ಇಂಟೆನ್ಷನ್ ಅಲ್ಲೇ ಬರ್ತಿದೀವಿ. ನಂಗೆ ಈ ಹಾಸ್ಪಿಟ್ಲಿಗೆ ಹೋಗೋದು ಸಡನ್ ಆಯ್ತಲ್ವಾ, ನನ್ಗದು ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ. ಗುಡ್. ಈ ತರ ಕೇಳ್ದಾಗ್ಲೇ ನಾನು ಹೇಳಕ್ ಸಾಧ್ಯ. ಸೊ ಇವಾಗ ಈ ತರ ಸಿಚುವೇಶನ್ ಬಂದಾಗ ಎಸ್ ಎಲ್ರಿಗೂ ಬರುತ್ತೆ, ನನಗೂ ಬಂದಿದೆ, ಸಾಕಷ್ಟು ಬರ್ತಾನೂ ಇರತ್ತೆ, ಇವಾಗೂ ಬರ್ತಾ ಇರುತ್ತೆ. ನಾನು ಅದೆಲ್ಲ ಇಲ್ಲ ಅಂತ ನಾನು ಹೇಳಲ್ಲ. ಸೊ ನೀವೇನ್ ಮಾಡ್ಬೇಕು ಅಂದ್ರೆ, ಅಗೈನ್ ನಾನು 4 ಪಿಲ್ಲರ್ ಹೇಳಿದೆ, ಇಂಪಾರ್ಟೆಂಟ್ ಟು ಎಮರ್ಜೆನ್ಸಿ, ಅದನ್ನ ನೀವು ಚೆಕ್ ಮಾಡ್ಕೋಬೇಕು. ಸೊ ಇವಾಗ ಡೆಂಟಲ್ ಹೋಗ್ಬೇಕು. ಈಗ ಆಕ್ಚುಲಿ ಅವ್ರ ಕೆಲ್ಸ ಯಾರ್ ಜವಾಬ್ದಾರಿ ತಗೊಂಡಿದ್ರು ಹೋಗ್ತೀನಿ ಅಂತ? ಇಲ್ಲ, ನಾವ್ ಹಂಗೇನ್ ಅನ್ಕೊಂಡಿರ್ಲಿಲ್ಲ. ನಿಮ್ಗ್ ಟೈಮ್ ಇರತ್ತಲ್ಲ ಹೋಗ್ ಬನ್ನಿ ಅಂತ ನಾನೇ ಅವ್ರಿಗೆ ಹೇಳ್ಬಿಟ್ಟಿದ್ದೆ. ಸೊ ಈಗ ಅಗೇನ್ ಇಲ್ಲೊಂದು ಪಾಯಿಂಟ್ ಚೇಂಜ್ ಮಾಡ್ತೀನಿ. ನಿಮ್ ಟೈಮ್ ಇರತ್ತೆ, ನನ್ ಟೈಮ್ ಇರತ್ತೆ, ಬೇಡ. ಓಕೆ, ಇನ್ಮೇಲೆ ಥಾಟ್ ಪ್ರಾಸೆಸ್ ಚೇಂಜ್ ಮಾಡ್ಕೊಳಕ್ ನಾ ಹೇಳ್ಕೊಡ್ತಾ ಇರೋದು. ನಿಮ್ ಟೈಮ್ ಇದೆಯಲ್ಲ ಹೋಗಿ, ನನ್ ಟೈಮ್ ಇದೆಯಲ್ಲ ಬೇಡ. ಫಸ್ಟ್ ಆಫ್ ಆಲ್ ಈಗ ಡೆಂಟಲ್ ಯಾರ ವಿಚಾರ? ಮಗಳ ವಿಚಾರ. ಓಕೆ, ಸೊ ಮಗಳು ಅವಳು ಎಳೆ ಮಗುನ ದೊಡ್ಡೋಳ? ಎಷ್ಟು ವಯಸ್ಸು? 22 years. ಅವಳಿಗೆ ಹ್ಯಾಂಡಲ್ ಮಾಡ್ಕೊಳಕ್ ಆಗತ್ತಾ? ಚೆಕ್ ಮಾಡ್ಬೇಕು. ನಾನು ಶಾಲೆ ಒಬ್ರಿಗೆ ಹೇಳ್ತಾ ಇಲ್ಲ, ಎಲ್ಲಾರ್ಗು ಹೇಳ್ತಾ ಇದೀನಿ, ಯು ಶುಡ್ ಚೆಕ್. ಮಗಳು ಒಬ್ಳೆ ಹೋಗಿ ಹ್ಯಾಂಡಲ್ ಮಾಡ್ಕೊಂಡ್ ಬರಕ್ ಆಗತ್ತಾ? ಅವಳ ಕೈಯಲ್ಲಿ ಆ ಶಕ್ತಿ ಇದೆಯಾ, ಕೆಪಾಸಿಟಿ ಇದೆಯಾ ನೋಡ್ಬೇಕು. ಇಫ್ ಶಿ ಇಸ್ ಓಕೆ, ಹೋಗಿ ಮುಗಿಸ್ಕೊಂಬ ಅಂತ ಕಳಿಸ್ಬೇಕು. ಅಕಸ್ಮಾತ್ ನಿಮ್ಮ ಜೊತೆಲಿ ಬಾ ಅಂತ ಕರೆದ್ರು ಯು ಶುಡ್ ಬಿ ದೇರ್ ಅಂಡ್ ಕಿವಿಲ್ ಹಾಕೊಂಡ್ ಕೇಳಿಸ್ಕೋಬಹುದು. ಮೊಬೈಲ್ ಡೇಟಾ ಇರುತ್ತೆ,
ಕ್ಲಾಸ್ ಅಟೆಂಡ್ ಮಾಡ್ಬೋದು, ಅಲ್ಲಿಂದಾನೇ ಅಟೆಂಡ್ ಮಾಡ್ಬೋದು, ಮನೇಲೇ ಕೂತ್ಕೊಂಡು ಅಟೆಂಡ್ ಮಾಡ್ಬೇಕು ಅನ್ನೋದೇನು ಇಲ್ಲ. ಇದೊಂದು ಪ್ಲಸ್ ಪಾಯಿಂಟ್ ಇದೆ ಅಲ್ಲ ಆನ್ಲೈನ್ ಅಲ್ಲಿ ಮಾಡೋದ್ರಿಂದ. ಅಂಡ್ ಆಲ್ಸೋ ಸೆಕೆಂಡ್, ಮಗಳ ಜೊತೆಗೆ ಇವತ್ತೇ ಆಗ್ಬೇಕಾ ಎಮರ್ಜೆನ್ಸಿನ ಅಂತ ಚೆಕ್ ಮಾಡ್ಬೇಕು. ನಮ್ ಕ್ಲಾಸ್ ಇರೋದು ಫ್ರೈಡೆ ಅಂತ ಗೊತ್ತಿದೆ, ಆಯ್ತಾ? ಈ ಕ್ಲಾಸ್ ಇರೋದೇನೋ 16 ಜನಕ್ಕೆ ನಾನು ಟೈಮ್ ಕೇಳ್ಕೊಂಡು ನಾನು ಫಿಕ್ಸ್ ಮಾಡ್ಲಿಲ್ಲ ಈ ಕ್ಲಾಸ್ ಅನ್ನ. ನಾನ್ ನಿಮ್ಗೆಲ್ರಿಗೂ ಟೈಮ್ ಕೇಳ್ಕೊಂಡು ಫಿಕ್ಸ್ ಮಾಡಿದ್ನ ಯಾರಿಗಾದ್ರು ಹೇಳಿ? ಇಲ್ಲ, ನನ್ ಕ್ಲಾಸು ಈ ಟೈಮ್ಗೆ ಇರುತ್ತೆ, ನೀವು ಬನ್ನಿ ಅಂತಂದೆ. ಸೊ ಆ ತರ ಈಗ ಶುಕ್ರವಾರ ಕ್ಲಾಸ್ ನಾವು ಕುತ್ಕೋಬೇಕು, ನಮ್ ಟೈಮ್ ಅದು ಅಂತ ನಮಗ್ ಗೊತ್ತಿದೆ. ಸೊ ಆ ಟೈಮ್ಗೆ ಡಿಸ್ಟರ್ಬ್ ಮಾಡ್ಕೊಬಾರ್ದು ಅಂತಿದ್ರೆ ಅಗೇನ್ ಇಂಪಾರ್ಟೆಂಟ್ ಎಮರ್ಜೆನ್ಸಿನ ಡೆಂಟಲ್ಗೆ ಹೋಗೋದು ಅನ್ನೋದು ನೋಡ್ಕೋಬೇಕು. ಹೌ ಮಚ್ ಎಮರ್ಜೆನ್ಸಿ, ಹೌ ಮಚ್ ಇಂಪಾರ್ಟೆಂಟ್ ಅನ್ನೋದನ್ನ ಎಲ್ರೂ ನೋಡ್ಕೋಬೇಕು. ಹಂಗಿದ್ದಾಗ ಓಕೆ ಪೋಸ್ಟ್ಪೋನ್ ಮಾಡ್ಬೋದು ನಾಳೆಗೆ ಅಂದ್ರೆ, ಡೆಂಟಲ್ ಡಾಕ್ಟರ್ ಏನಿಲ್ಲ, ಅವ್ರು ಅದೇ ಕೆಲ್ಸದಲ್ಲೇ ಕೂತಿರ್ತಾರೆ. ನಾವ್ ಇವತ್ ಬರಲ್ಲ ನಾಳೆ ಬರ್ತೀವಿ ಅಪಾಯಿಂಟ್ಮೆಂಟ್ ಕೊಡಿ ಅಂದ್ರೆ ಅವ್ರು ಖಂಡಿತ ಕೊಡ್ತಾರೆ. ಅವ್ರಿಗೇನ್ ಒಟ್ನಲ್ಲಿ ಒಂದು ಅಪಾಯಿಂಟ್ಮೆಂಟ್ ಬೇಕು, ನಿಮ್ ಕಡೆಯಿಂದ ಒಂದು ಕನ್ಸಲ್ಟೇಷನ್ ಫೀಸ್ ಬೇಕು, ಆಮೇಲೆ ನಿಮ್ಗೊಂದು ರೆಮಿಡಿ ಕೊಟ್ಟು ಕಳಿಸ್ಬೇಕು. ಅವ್ರು ಅದಕ್ಕೆ ಅಂತಾನೆ ಬೆಳಗ್ಗೆಯಿಂದ ರಾತ್ರಿ ತನಕ ಕೂತಿರ್ತಾರೆ. ಸೊ ಯು ಶುಡ್ ಥಿಂಕ್ ವಾಟ್ ಈಸ್ ಇಂಪಾರ್ಟೆಂಟ್, ವಾಟ್ ಈಸ್ ಎಮರ್ಜೆನ್ಸಿ, ಅದ್ರ ಪ್ರಕಾರ ನೀವ್ ಇನ್ಮೇಲೆ ಡಿಸೈಡ್ ಮಾಡಿ ಅಷ್ಟೇ. ಸೊ ನಿಮ್ ಯಜಮಾನ್ರು ಫ್ರೀ ಇದಾರೆ ಅಂತ ಅವರು ಹೋಗ್ಬಾರ್ದು, ನೀವ್ ಫ್ರೀ ಇದ್ದೀರಾ ಅಂತ ನೀವು ಹೋಗ್ಬಾರ್ದು. ಹಂಗನ್ಬಿಟ್ಟು ಅಂಡ್ ಇಂಡಿಪೆಂಡೆಂಟ್ ಮಾಡ್ದಲೇ ಇರೋದು ತಪ್ಪು. ಇಂಡಿಪೆಂಡೆಂಟ್ ಅವರು ಅಬ್ಸರ್ವ್ ಮಾಡ್ಬೇಕು, ಒಂದಕ್ಕೆ ಅವರು ಇಂಡಿಪೆಂಡೆಂಟ್ ಆಗಿದ್ದಾರೆ ಅಂದ್ರೆ ಯು ಶುಡ್ ಮೇಕ್ ದೆಮ್ ಇಂಡಿಪೆಂಡೆಂಟ್ ಫಾರ್ ಎವ್ರಿಥಿಂಗ್. ಎಲ್ಲದಕ್ಕೂ ಇಂಡಿಪೆಂಡೆಂಟ್ ಮಾಡ್ಬೇಕು, ತಪ್ಪೇನಿಲ್ಲ. ಲೆಟ್ ದೆಮ್ ಲರ್ನ್. ಇಲ್ಲ ಪಾಪ ಅವಳು, ನಾನು ಆನ್ ಅಲ್ಲಿ ಇದ್ದೀನ, ಅವಳು ನೀನ್ ಕ್ಲಾಸ್ ಅಟೆಂಡ್ ಮಾಡ್ಕೋಮ್ಮ ನಾನೇ ಹೋಗ್ತೀನಿ ಅಂದ್ರು. ನಂಗೆ ಧೈರ್ಯ ಇರ್ಲಿಲ್ಲ ಅನ್ಕೋತೀನಿ. ಇಲ್ಲ ಯಾರು? ಅದೇ ನನಗೆ ಇನ್ನ ಬಂದಿಲ್ಲ, ಅದು ನಾನು ಇನ್ನ ಕಲ್ತ್ಕೋತಾ ಇದ್ದೀನಿ. ಅದಕ್ಕೆ ನೆನ್ನೆ ಆಫೀಸಿಗೆ ಬಿಟ್ಟು ಬಂದೆ ನಾನು. ಅವಳೇ ಹೋಗ್ತೀನಿ ಅಂದ್ಲು, ನನ್ಗೂ ಆ ಧೈರ್ಯ ಇತ್ತು, ಯಾಕಂದ್ರೆ ಒಂದ್ಸತಿ ಬಿಟ್ಟು ಬಂದಿದ್ದೆ. ಸೊ ಇವತ್ತು ನನಗ್ ಧೈರ್ಯ ಇರ್ಲಿಲ್ಲ. ಪುಟಣ ನಾನು ಲೇಟ್ ಆಗಿ ಜಾಯಿನ್ ಆಗ್ತೀನಿ ಅಂತ ಹೇಳಿದೀನಿ. ನಾನ್ ನಿನ್ ಜೊತೆ ಒಂದ್ ನಿಮಿಷ ಬಂದು ಅವಳಿಗೆ ಹೇಳಿದ್ದೆ, ಸಾರಿ ನನ್ನ ಹತ್ರ ಇಂಟರ್ನೆಟ್ ಮೊಬೈಲ್ ಇಲ್ಲ, ನನ್ಗೆ ಹಾಕ್ಸಿಲ್ಲ ಆಚೆ ಹೋಗಕ್ಕೆ, ಯಾಕಂದ್ರೆ ಮನೇಲೇ ಇರ್ತೀನಲ್ವಾ ಅಂತ. ಅವಳ ಮೊಬೈಲ್ ಅಲ್ಲೆಲ್ಲ ಕನೆಕ್ಟ್ ಮಾಡಿಕೊಂಡಿದ್ದೆ ನಾನು 11:45 ಜಾಯಿನ್ ಆಗೋಣ ಅಂತ. ಅವಳು ಅದಕ್ಕೆ ಹೆಲ್ಪ್ ಮಾಡಿದ್ಲು ನನಗೆ. ನಾನು ಹೋಗ್ತೀನಿ ಅಂತ ಅಂದ್ರು ನನಗ್ ಧೈರ್ಯ ಇರ್ಲಿಲ್ಲ. ನೀವೇ ಬಿಡಿ, ನೀವು ಈ ಕ್ಲಾಸಿಗೆ ಜಾಯ್ನ್ ಆಗ್ಬೇಕು ಸ್ಟ್ರಾಂಗ್ ಸಂಕಲ್ಪ ಇತ್ತು, ಅದಕ್ಕೆ ಡಾಕ್ಟರ್ನು ಸಿಗ್ಲಿಲ್ಲ ಬಿಡಿ, ಒಳ್ಳೇದಾಯ್ತು. ಇಲ್ಲ ನನ್ಗೆ ಅದೊಂದ್ ಖುಷಿ ಆಯ್ತು ಅಷ್ಟೇ. ಒಂದ್ ಸ್ವಲ್ಪ ನಾನು ನನಗೂ ಟೈಮ್ ಕೊಡ್ತಾ ಇದ್ದೀನಿ ಅಂತ ನನ್ಗೆ ಅನಿಸ್ತಿದಲ್ಲ, ಅದು ನನಗ್ ಖುಷಿ ಆಗ್ತಿದೆ ಅಷ್ಟೇ. ವೆರಿ ಗುಡ್. ಮಾಡ್ತಾ ಮಾಡ್ತಾ ಇದು ಬರುತ್ತೆ, ಪ್ರಾಕ್ಟೀಸಿಂಗ್ ಝೋನ್ ಅಲ್ಲಿ ಇದ್ದೀರಾ, ಹೊರಗಡೆ ಬರ್ತಾ ಇದ್ದೀರಾ ಚೂರೇನೆ. ಬಟ್ ಇನ್ನ ಸ್ಟ್ರಾಂಗ್ ಆಗಿ ಬನ್ನಿ. ಅವ್ರು ಮಾಡ್ತೀನಿ ಅಂದಾಗ ಅವ್ರನ್ನ ಬಿಟ್ಬಿಡಿ, ಇಂಡಿಪೆಂಡೆಂಟ್ ಆಗಿ ಮಾಡ್ಲಿ, ಬರ್ಲಿ. ಇಲ್ಲ ನೆಕ್ಸ್ಟ್ ಟೈಮ್ ನಾನ್ ಬಿಡ್ತೀನಿ, ಹೋಗ್ಬಾ ಅಂತ ಅನ್ಕೊಂಡು ಕಳಿಸಿ. ಅಂಡ್ ನೋಡಿ, ಇದೇನೆ ಪರ್ಫೆಕ್ಷನ್ ಅಂತ ಹೇಳಿದ್ನಲ್ಲ, ನಾನ್ ಪರ್ಫೆಕ್ಟ್ ಮದರ್ ಆಗಿರ್ಬೇಕು ಅಂತ ಹೋಗ್ತೀವಿ, ಅಲ್ಲಿ ಓವರ್ ಥಿಂಕಿಂಗ್ ಸ್ಟಾರ್ಟ್ ಆಗತ್ತೆ. ಡೋಂಟ್ ಬಿಕಮ್ ಎ ಪರ್ಫೆಕ್ಟ್ ಮದರ್, ಡೋಂಟ್ ಬಿಕಮ್ ಎ ಪರ್ಫೆಕ್ಟ್ ವೈಫ್, ಪರ್ಫೆಕ್ಟ್ ಸಿಸ್ಟರ್, ಪರ್ಫೆಕ್ಟ್ ಡಾಟರ್, ಇದೆಲ್ಲ ಆಗ್ಬೇಡಿ. ಯು ಬಿ ಯುವರ್ ಸೆಲ್ಫ್ ಅಷ್ಟೇ. ನಾನು ಒಬ್ಳು ಡಾಟರು, ನಾನು ಒಬ್ಳು ಹೆಂಡತಿ, ನಾನು ಒಬ್ಳು ಅಕ್ಕ, ನಾನು ಒಬ್ಳು ತಂಗಿ, ಇಷ್ಟೇ ಇರ್ಲಿ ನಿಮ್ದು. ಯಾಕೆ ಪರ್ಫೆಕ್ಟ್ ಅಂತ ಮಾಡಕ್? ಅದು ನಮ್ ತಪ್ಪಲ್ಲ, ನಮ್ ಹಿಂದಿನವರಿಂದ ನೀವ್ ಪರ್ಫೆಕ್ಟ್ ಆಗಿರಕ್ಕಲ್ವಾ, ಪರ್ಫೆಕ್ಟ್ ಆಗಿರಕ್ಕಾಗಲ್ವಾ ಹೇಳ್ಕೊಂಡ್ ಬಂದ್ಬಿಟ್ಟಿರ್ತಾರೆ. ಅದು ನಮ್ ತಲೆಯಲ್ಲಿ ಕೂತ್ಬಿಟ್ಟಿದೆ. ಇದನ್ನೆಲ್ಲ ಬಿಡಿಸ್ಕೋಬೇಕು ನಾವ್ ಇವಾಗ ಅಷ್ಟೇ. ಓವರ್ ಆಲ್ ಐ ಆಮ್ ಅ ಹ್ಯೂಮನ್ ಬೀಯಿಂಗ್, ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ. ನೀವು ಹ್ಯೂಮನ್ ಬೀಯಿಂಗ್ ಏನೆ. ಇವತ್ತಿನ ಅನುಭವದಲ್ಲಿ ಅದೇ ಅನ್ಸಿದ್ ನನ್ಗುನು. ಆಕ್ಚುಲಿ ನಮಗ್ ಕ್ಲಾಸ್ 5:30 ಅಂದ್ರೆ ನಾನು ಈಗ 5:20 ಅದೇ 5:30 ಹಂಗೆ 5 ಗಂಟೆ 5 ಕಾಲಿಗೆ ಎದ್ದು ರೆಡಿ ಆಗ್ತೀನಿ. ಹಸ್ಬೆಂಡು 6:15 ಬಸ್ ಇರೋದು ಅವ್ರಿಗೆ. ವಾಟ್ ಇಲ್ ಡು, ಗೊತ್ತಿದೆ ಹೊರಡ್ಬೇಕು, ಎಮರ್ಜೆನ್ಸಿ ಇದೆ, ಎಲ್ಲ ಗೊತ್ತಿರುತ್ತೆ. ನಾನು ಎದ್ದಿನ್ನು ಕ್ಲಾಸಿಗೆ ಕೂರ್ಬೇಕು, ನಂಗೆ ಗೀಸರ್ ಸ್ವಿಚ್ ಹಾಕು ಒಂದ್ ಸ್ವಲ್ಪ, ಇದೆಲ್ಲ ಬರ್ತಿತ್ತು. ಬಟ್ ನಾನು ಎದ್ದ ತಕ್ಷಣ ನಾನು ಹೇಳ್ಬಿಟ್ಟೆ, ಆಯ್ತು ಇನ್ನು ಹೇಳಿರಲ್ಲ ವಾಟರ್ ಬಾಟ್ಲು ತೆಕ್ಕೊಡು. ಇದೆಲ್ಲ ಹೇಗೆ ಅಂದ್ರೆ ನಾವೇ ಕಲ್ಸ್ಬಿಟ್ಟಿದೀವಿ ಮೊದ್ಲೆಲ್ಲ. ಬಟ್ ನಾನ್ ಏನ್ ಹೇಳ್ದೆ, ಈಗ ಇತ್ತೀಚೆಗೆ ನಾನು ಶುರು ಮಾಡ್ಬಿಟ್ಟಿದೀನಿ, ಇಲ್ಲ ನಿಮ್ ನಾನ್ ಕೂರ್ಬೇಕು ಅಂದಾಗ ನನಗೆ ಕೆಲ್ಸ ಹೇಳ್ಬಿಡಿ, ನಾನು ಆರಾಮಾಗಿ ಕೂರ್ಬೇಕು, ನಿಮಗ್ ಹೊರಡೊತ್ತಿಗೆ ಏನ್ ಮಾಡ್ಕೊಡ್ಬೇಕು ಅದ್ ನಾನು ಆ ಟೈಮಿಗೆ ಅಂತ.
ಸೊ ಇವತ್ ನಾನ್ ಪರ್ಫೆಕ್ಟ್ ವೈಫ್ ಅನ್ನಕ್ಕೆ ಏನೋ ಒಂದ್ ಪ್ರೀತಿ ಬಿಹಾಂಡ್ ದಟ್ ಹೋದೆ. ಲೇಟ್ ಆಯ್ತು ಗೊತ್ತು, ಇವತ್ತು ಅವ್ರು ಲೇಟ್ ಮಾಡ್ಕೊಂಡಿದ್ರು. ನಾನೇನ್ ಮಾಡಿದೆ, ಲಿಫ್ಟ್ ಪ್ರೆಸ್ ಮಾಡು ಅಂತಾರೆ. ಸರಿ ಲಿಫ್ಟ್ ಪ್ರೆಸ್ ಮಾಡ್ತೀನಿ, ಅದೆಲ್ಲ ಮಾಡ್ತೀನಿ. ಇವತ್ತು ಸರಿ ಪಾಪ ಕಾಫಿ ಕುಡ್ಕೊಂಡ್ ಹೋಗ್ಲಿ ಪಾಪ ಅಂತೇಳಿ 1-2 ಸಿಪ್ ಕುಡ್ದಿದ್ರು ಅಂತ ಲೋಟ ಇಟ್ಕೊಂಡ್ ಕೆಳಕ್ ತನಕ ಹೋದೆ ಅವ್ರ ಜೊತೆನೆ. ಅವ್ರು ಕುಡಿತಾ ಇದ್ರು. ಬಟ್ ಯಾವಾಗ ಅವ್ರ ಲಿಫ್ಟ್ ಇಂದ ಹೊರಗಡೆ ಹೋದ ತಕ್ಷಣ ಅವ್ರಿಗೆ ಅದು ಅವಶ್ಯಕತೆ ಇಲ್ಲ ತರ ಕಾಣ್ತು. ಈಗ ನಾವೇನ್ ಪ್ರೀತಿಯಿಂದ ಕೊಡಕ್ ಹೋದ್ರು ಅವ್ರಿಗೆ ಲೇಟ್ ಆಗಿದೆ, ಬಸ್ ಮಿಸ್ ಆಗುತ್ತೆ, ಎಲ್ಲ ಅರ್ಥ ಆಗುತ್ತೆ. ಸೊ ಗಡಿಬಿಡಿ ಆ ಸೆಕ್ಯೂರಿಟಿ ಗಾಡಿ ತೊಳಿ ಅಂದ್ರೆ ಅವ್ರಿಗೆ ಏನೋ ಇದ್ ಮಾಡ್ಕೊಂಡು ಹೊರಟ್ರು. ಸೊ ನಾನು ಬಂದು 5 ನಿಮಿಷ ಕೂತು ಅದೇ ಅನಾಲಿಸಿಸ್ ಮಾಡಿದೆ. ನಾವು ಏನೋ ಒಂದು ಒಳ್ಳೇದು ಬಿಹಾಂಡ್ ದಟ್ ಪ್ರೀತಿ ಸಂಕಲ್ಪ ಅಂತ ಹೋದಾಗ ಅದು ಅವ್ರಿಗೆ ತಗೊಳಕ್ಕೆ ಕೇಪಬಿಲಿಟಿ ಇದೆಯೋ ಇಲ್ವೋ ಗೊತ್ತಿಲ್ಲ. ನಾವೆಲ್ಲೋ ತುಂಬಾ ಓವರ್ ವಾಲ್ಮಿಂಗು, ಓವರ್ ಇದು ಅಂತ. ಸೊ ನಾನು ಯೂಶಲಿ ಹಂಗೆ ಮಾಡೋದು, ಹೊರಡ್ತೀರಾ ಅರ್ಧ ಲೋಟ ಕುಡಿದ್ರು ಕುಡು. ಇವತ್ತು ಏನೋ ಬಿಹಾಂಡ್ ದಟ್ ಹೋದೆ, ಅಲ್ಲಿಗೆ ನನಗೆ ಅರ್ಥ ಆಗಿದ್ದಷ್ಟೇ, ನನ್ನ ಟೈಮು ನನ್ನ ವ್ಯಾಲ್ಯೂ. ನೆಕ್ಸ್ಟ್ ನನ್ನ ಟೈಮು ಹಂಗೆ ಪ್ಲಾನ್ಡ್ ಆಗೇ ಇರುತ್ತೆ. ಸೊ ನಾವೆಲ್ಲೋ ಪರ್ಫೆಕ್ಷನ್ ಅಂತ ಹೋದಾಗ ಅದು ಆಗಲ್ಲ. ನಮಗ್ ನಾವು ಖುಷಿ ಕೊಟ್ಕೊಂಡಾಗ ಅಷ್ಟೇ ಅನ್ನೋದು. ನಾನು ಆಮೇಲೆ ಆ ಕಾಫಿನೂ ವೇಸ್ಟ್ ಆಯ್ತು, ಆ ಎನರ್ಜಿ ಕೊಟ್ಟಿದ್ದು ವೇಸ್ಟ್ ಆಯ್ತು. ಸೊ ಅವಾಗ ಈಗ ನೀವ್ ಹೇಳಿದಕ್ಕೆ ನಾನು ಅನ್ಕೊಂಡಿದ್ದು, ನಾವೆಲ್ಲೂ ಪರ್ಫೆಕ್ಟ್ ಹೆಂಡತಿ ಆಗ್ಲಿ, ಪರ್ಫೆಕ್ಟ್ ಅಮ್ಮ ಆಗ್ಲಿ, ಅಮ್ಮ ಆಗಿರ್ತೀನಿ, ಮಗಳಾಗಿರ್ತೀನಿ ಅಷ್ಟೇ. ಪರ್ಫೆಕ್ಟ್ ಅನ್ನೋದು ನಮ್ಮ ಆತ್ಮಾವಲೋಕನ ಮಾಡ್ಕೊಂಡಾಗ ಮಾತ್ರ ಅದು. ಇವತ್ ನಂಗೆ ತುಂಬಾ ಚೆನ್ನಾಗಿ ರಿಯಲೈಸ್ ಆಯ್ತು ಅದು. ಏನೋ ಗೊತ್ತಿಲ್ಲ, ಇವತ್ತು ಗ್ರಾಟಿಟ್ಯೂಡ್ ಈ ವಿಚಾರ ಬಂದಿದ್ದಕ್ಕೆ ಹೇಳ್ಬೇಕು ಅನ್ಸ್ತು. ವೆರಿ ಗುಡ್. ಜಾಸ್ತಿ ಪರ್ಫೆಕ್ಷನ್ ಕಡೆ ಹೋಗ್ಬೇಡಿ ಯಾರುನು. ಅದೇ ಪರ್ಫೆಕ್ಷನ್ ಕಡೆ ಹೋದ್ರೆ ಗೊಂದಲ ಶುರು ಆಗತ್ತೆ. ನಿಜವಾಗ್ಲಿ. ಆಮೇಲೆ ತರ್ಕ ಮಾಡಕ್ ಶುರು ಮಾಡ್ತೀರಾ, ಮತ್ತೆ ತೂಕ ಮಾಡಕ್ ಶುರು ಮಾಡ್ತೀರಾ. ಅವ್ರು ಮಾಡಿದ್ರಲ್ಲ ನಾ ಮಾಡ್ಬಾರ್ದ, ನಾ ಮಾಡಿದ್ನಲ್ಲ ಅವ್ರು ಮಾಡ್ಬಾರ್ದ, ಈ ತೂಕಗಳು ಶುರು ಆಗತ್ತೆ. ಬೇಡ. ಫ್ಯಾಮಿಲಿಲಿ ಲವ್ ಅಂತ ಇದ್ರೆ ಲೆಟ್ ಇಟ್ ಬಿ ಪ್ಯೂರ್ ಲವ್ ಅಷ್ಟೇ. ಅಷ್ಟೇ ನನಗೆ ಅನ್ಸಿದ್ದಷ್ಟೇ. ಒಬ್ಬ ಗಂಡಾಗಿ ಬಂದಾಗ ಸೇವೆ ಮನೆ ಬಾಗ್ಲು ಹೊಸ್ಲೊಳಗೆ ಏನ್ ಕೊಡ್ತೀವಿ ಅದು. ಬಿಹಾಂಡ್ ದಟ್ ಅಂದಾಗ ಅಲ್ಲೊಂದು ವುಮೆನ್ನು ಒಂದು ಮೆನ್ನು ಅನ್ನೋ ಅಷ್ಟೇ ವಿಚಾರ ಬಂತು ನಂಗೆ. ಯಾಕಂದ್ರೆ ಅಲ್ಲಿ ಅವ್ರಿಗೆ ಕುಡಿಯೋಕ್ಕೂ ಟೈಮ್ ಇಲ್ಲ, ನಾನು ಕೊಟ್ಟಿದ್ದ ಎನರ್ಜಿನೂ ವೇಸ್ಟು, ಅವ್ರ ಟೈಮು ಮ್ಯಾನೇಜ್ ಮಾಡ್ಕೊಂಡಿಲ್ಲ. ಇದೆಲ್ಲ ಅಲ್ಲಿ ಬರ್ತಿದೆ. ಬಟ್ ನನ್ನ ಕರ್ತವ್ಯ ಏನಿತ್ತು, ಮನೆ ಒಳಗಿಂದ ಇಷ್ಟು ಹೋಗೋದ್ರೊಳಗೆ ಏನ್ ಕೊಡ್ಬೇಕಿತ್ತು, ನಾನು ಅದು ಮೀರಿ ಹೋದೆ. ಸೊ ಅದ್ ಮೀರಿಗ್ ತಕ್ಕಂಗೆ ನಂಗೂ ಹಂಗೆ ಸಿಕ್ತು. ಸೊ ನೀವ್ ಮನೆ ಅಂತ ಹೇಳ್ತೀರಾ, ನಿಮ್ ಮನ್ಸ್ ಮೀರಿ ನೀವ್ ಮಾಡಕ್ ಹೋಗಿದ್ದು, ಹಾ ಅದು ನಿಮ್ ಮನ್ಸಿಗೆ ಎಫೆಕ್ಟ್ ಆಯ್ತು ಅಷ್ಟೇ. ನಿಮ್ ಚೌಕಟ್ಟಿನಿಂದ ಹೊರಗಡೆ ಹೋದೆ. ನಿಮ್ ಒಳಗಡೆ ಇದ್ದಾಗ ನೀವು ಕರೆಕ್ಟ್ ಆಗಿ ಪ್ಲಾನಿಂಗು ಮಾಡಿರ್ತೀರ, ಎಲ್ಲ ಅದ್ರದ್ರ ಟೈಮ್ ಕೆಲ್ಸನೂ ಆಗಿರತ್ತೆ. ಸೀರಿಯಸ್ ಆಗಿ ಹೇಳ್ತೀನಿ ಕೇಳಿ, ಇವೆಲ್ರಿಗೂ ನಾ ಹೇಳ್ತಾ ಇದೀನಿ. ನಿಮ್ ಹೌದೌದು. ಮನ್ಸೊಳಗಡೆ ಪ್ಲಾನಿಂಗ್ ಮಾಡ್ಕೊಂಡು ಕೆಲಸ ಮಾಡಿ, ಎಲ್ಲ ಕರೆಕ್ಟ್ ಆಗಿ ಆಗಿರತ್ತೆ. ಯಾವಾಗ ನಿಮ್ ಹೊರಗಡೆ ಹೋಗಿ ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಎಲ್ಲ ಕೇಳ್ಕೊಂಡ್ ಮಾಡಕ್ ಹೋಗ್ತೀರಾ, ಅಥವಾ ಏನೋ ಪರ್ಫೆಕ್ಟ್ ಹೆಂಡ್ತಿ ಅಂತ ತೋರ್ಸ್ಕೊಳಕ್ ಹೋಗ್ತೀರಾ, ಅಲ್ಲಿ ಬಂತು ಹೊಡ್ತಾ ಅಷ್ಟೇ. ಕನ್ಸರ್ನ್ ಓವರ್ ಪ್ರೀತಿ ಅಂತ ಹೋದೆ, ಅಲ್ಲಿ ಕೊಡ್ತು. ಆಗ ನನಗೆ ಅಷ್ಟೇ ಅನ್ಸಿದ್ದು. ಹಂಗ್ ಬೇಜಾರು ಆಗ್ಲಿಲ್ಲ. ಎಷ್ಟ್ ಚೆನ್ನಾಗಿ ಹೊಡ್ದಂಗ ಆಯ್ತು, ನೀವ್ ಹೇಳ್ದಂಗ ಹ್ಯಾಮರ್ ಶಾಟ್ ಅಂತಾರಲ್ಲ ಮೇಡಮ್, ಹ್ಯಾಮರ್ ಶಾಟ್ ಕೊಟ್ಟಂಗ ಆಯ್ತು. ಅಲೈನ್ಮೆಂಟ್ ಅಲ್ಲಿ ಇದ್ದೀರಾ ಅಷ್ಟೇ. ನಿಮ್ಗೆ ಈ ಜ್ಞಾನ ಇವಾಗ ಅದನ್ನೇ ಹೇಳಿದ್ದು, ಓವರ್ ಜ್ಞಾನ ತಗೊಂಡು ಏನ್ ಮಾಡ್ತೀರಾ. ಈಗ ಜ್ಞಾನ ಈ ಟೈಮಿಗೆ ಸಿಕ್ತು, ಇದನ್ನ ನೀವು ಅಳವಡಿಸ್ಕೊಳ್ಳಿ. ಅದಕ್ಕೆ ನಾನ್ ನಿಮ್ಗೆ ಏನು ಇವಾಗ ನಾನು ಅದಕ್ಕೆ ಇವಾಗ ಪ್ರೆಸೆಂಟ್ ಸಿಚುವೇಶನ್ ಮೈಂಡ್ ಹೆಂಗಿದೆ ಅಂತ ಅಶ್ವಿನಿಗೂ ಕೇಳಿದ್ದು, ವಾಣಿಗೆ, ಚೈತ್ರಂಗೆ, ನನ್ ಶಾಲಿನಿ ಅಷ್ಟೊತ್ತಿಗೆ ಹೊರಗಡೆ ಹೋದ್ರು. ಅವ್ರ ಕರೆಂಟ್ ಸಿಚುವೇಶನ್ ಏನಿದೆ ಅಂತ ಹೇಳ್ಬಿಟ್ಟು ಅವ್ರು ಬಂದ್ ಕೂಡ್ಲೇನೆ ಹೇಳಿದ್ರು ಮೆಂಟಲಿ ಹೆಂಗಿತ್ತು ಪರಿಸ್ಥಿತಿ ಅಂತ. ಸೊ ಉತ್ತರ ಸಿಕ್ಕಿರತ್ತೆ. ಸೊ ಇಲ್ಲಿ ಫೋಕಸ್ ಮಾಡ್ಬೇಕಾಗಿರೋದು, ಥಾಟ್ಸ್ ಅಂಡ್ ಎಮೋಷನ್ಸ್ ಬಗ್ಗೆ ತುಂಬಾ ಮಾತಾಡಿದೀನಿ. ಮತ್ತೆ ಎಮೋಷನಲಿ ನೀವು ಸಿಕ್ಕಾಕೋಬೇಡಿ, ಯಾರ ಜೊತೆನೂ ಎಮೋಷನಲಿ ಸಿಕ್ಕಾಕೋಬೇಡಿ. ಅಲ್ಲೇ ಮಿಸ್ಟೇಕ್ ಮಾಡೋದು. ಮಗಳು, ಗಂಡ, ಇನ್ನೊಬ್ಬ ಮಗ, ಅಕ್ಕ, ತಂಗಿ, ತಮ್ಮ, ಅವರು ಅಷ್ಟೇನೆ ರಿಲೇಶನ್. ಹೌದು, ಎಮೋಷನಲಿ ಅಟ್ಯಾಚ್ ಆಗ್ಬೇಡಿ, ಪ್ರಾಬ್ಲಮ್ ಆಗತ್ತೆ. ಅವ್ರು ಆಕ್ಚುಲಿ ಪ್ರಾಬ್ಲಮ್ ಮಾಡ್ಕೊಳಲ್ಲ, ನಾವು ಪ್ರಾಬ್ಲಮ್ ಮಾಡ್ಕೊಳ್ಳೋದು. ಎಕ್ಸಾಕ್ಟ್ಲಿ. ಅವ್ರು ಆರಾಮಾಗಿ ಹೋದ್ರು, ಅವ್ರ ಕಾಫಿನೂ ಬಸ್ಸು ಸಿಕ್ತು, ಅವ್ರ ಪಾಡಿಗೆ ಅವ್ರ ಥಾಟು ಇರಲ್ಲ, ಸೆಕೆಂಡ್ ಥಾಟು ಇರಲ್ಲ ಅವ್ರಿಗೆ. ಬಟ್ ಇಲ್ಲಿ ಎಫೆಕ್ಟ್ ಆಗೋರು ನಾವುಗಳು. ನಾನು ಆಮೇಲೆ ಕ್ಲಾರಿಟಿ ತಗೊಂಡೆ. ಬಟ್ ಬಂದ್ಮೇಲೆ ಇವತ್ತಿಂದ ನಾನು 100% ಅದನ್ನ ಮಾಡ್ಬೇಕು ಅನ್ನೋ ಸಂಕಲ್ಪ. ನೀವು ಹೊರಡ್ಬೇಕು ಅಂದ್ರೆ, ನಿರಾಳವಾಗಿ ನೀವು ಹೊರಡ್ಬೇಕು ಅಂದ್ರೆ ನಮ್ಮನ್ನು ಗಡಿಬಿಡಿ ಮಾಡೋದ್ ಬೇಡ. ಏಜು ಆಗ್ತಿದೆ, ಇದೆಲ್ಲ ಒಂದು ಪ್ರಾಕ್ಟಿಕಲ್ ವ್ಯೂ ಪಾಯಿಂಟ್ ಅಲ್ಲಿ ಕೊಡ್ಬೇಕು ಅನ್ನೋದು ಇನ್ನೂ ಹೊಸದ್ ಕಲ್ತಿದ್ ಪಾಠ ಅದು. ಇಲ್ಲ ನಾನು ನೀವ್ ಬಿಟ್ಟು ಹೋದ್ರಿ ಬೇಜಾರ್, ಮೊದ್ಲೆಲ್ಲ ಅದ್ ಮಾಡ್ಕೊಂತಿದ್ವಿ, ಈಗ ಅದಿಲ್ಲ. ನೆಕ್ಸ್ಟ್ ಒಳ್ಳೇದೇನಾಗ್ಬೇಕು ಆ ಕಾರ್ಯಕ್ಕೆ ಅನ್ನೋದು ಥಿಂಕ್ ಮಾಡಿದ್ವಿ. ವೆರಿ ಗುಡ್. ಸೊ ಈ ಮೂಮೆಂಟ್ ಅಲ್ಲಿ ನಿಮ್ಗೆ ಏನ್ ಅನ್ಸತ್ತೋ ಅದನ್ನ ಮಾಡಕ್ ಕಲೀರಿ ಎಲ್ಲಾರುನು. ತುಂಬಾ ಓವರ್ ಥಿಂಕ್ ಮಾಡಕ್ ಹೋಗ್ಬೇಡಿ, ಆಯ್ತಾ. ಮೈಂಡ್ಫುಲ್ನೆಸ್ ಪ್ರಾಕ್ಟೀಸ್ ಮಾಡ್ಬೇಕು. ಪ್ರಾಕ್ಟೀಸ್ ಅಂದ್ರೆ ಡೈಲಿ ಮೈಂಡ್ಫುಲ್ನೆಸ್ ಅಂದ್ರೆ, ನಾನು ಇವಾಗ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೀನಿ ಅಂದ್ರೆ ಇಷ್ಟೇ, ವಾಣಿ ಅವ್ರು ಮಾತಾಡ್ತಾ ಇದಾರೆ ಅಂದ್ರೆ ಅಷ್ಟೇ. ವಾಣಿ ಏನಕ್ಕೆ ಮಾತಾಡಿದ್ರು, ನೆಕ್ಸ್ಟ್ ನಾನೇನ್ ಮಾತಾಡ್ಲಿ, ನೆಕ್ಸ್ಟ್ ಯಾರು ಮಾತಾಡ್ತಾರೋ ಅದೆಲ್ಲ ಬೇಡ. ವಾಣಿ ಮಾತಾಡ್ತಾ ಇದಾರೆ ಅಂದ್ರೆ ಅಷ್ಟೇ, ಲಿಸನ್ ಟು ವಾಣಿ. ಶಾಲಿನಿ ಮಾತಾಡ್ತಾ ಇದಾರೆ ಅಂದ್ರೆ ಅಷ್ಟೇ, ಶಾಲಿನಿ ಏನ್ ಮಾತಾಡ್ತಾ ಇದಾರೆ ಅಷ್ಟೇ.
ಇವಾಗ ನಾನು ಇಲ್ಲಿ ಆಪೋಸಿಟ್ ಸೈಡ್ ಅಲ್ಲಿ ಕೋಚ್ ಆಗಿರೋಳು ಕೂತ್ಕೊಂಡು ನಾನು ಇಷ್ಟೇ ಯೋಚನೆ ಮಾಡೋದು. ಫಸ್ಟ್ ಕೇಳಿಸ್ಕೊತೀನಿ ಶಾಲಿನಿ ಏನ್ ಮಾತಾಡ್ತಾ ಇದ್ದಾರೆ. ನಾನು ಆತರ ಮಾಡಿ ಪಟ್ ಅಂತ ಮಾತಾಡಕ್ ಹೋಗಲ್ಲ. ಇವಾಗ ನೀವು ಅದೇ ಮಾತಾಡ್ತಾ ಇರೋದು, ನಾನು ಮಾತಾಡ್ತಾ ಇರೋದನ್ನ ಕೇಳಿಸ್ಕೊತಾ ಇದ್ದೀರಾ ಅಷ್ಟೇ ಮಾಡಿ. ಮೈಂಡ್ಫುಲ್ನೆಸ್ ಬರೋದು ಲಿಸನಿಂಗ್ ಇಂದ ಫಸ್ಟ್ ಬರೋದು, ಇಲ್ಲಿಂದ ಬರುತ್ತೆ. ಅದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇವಾಗ ನಿಮ್ಮ ಹಸ್ಬೆಂಡ್ ಜೊತೆ ಇದ್ದಾಗ್ಲೂ ಅಷ್ಟೇ, ಅವ್ರೇನೋ ಹೇಳಿರ್ತಾರೆ, ಅದನ್ನ ನಾವು ಮೇಲ್ಮೇಲ್ ನೋಟ ಕೇಳಿಸ್ಕೊಂಡಿರ್ತೀವಿ, ಅವ್ರಿಗೆ ಅಲ್ಲೇ ಕೋಪ ಬರೋದು. ನಾವು ಮೇಲ್ಮೇಲ್ ನೋಟ ಕೇಳಿಸ್ಕೊಂಡಿರ್ತೀವಿ. ಅವ್ರು 1000 ಮಾಡ್ತಾರೆ, ನಾನು ಇಲ್ಲ ಅಂತ ಹೇಳಿಲ್ಲ. ನಾವು ಮಾತಾಡೋದನ್ನ ಅಸ್ಲಿ ಕೇಳಿಸ್ಕೊಳ್ಳೋದೇ ಇಲ್ಲ. ಅವ್ರು ಕೇಳಿಸ್ಕೊಳಕ್ಕೆ ತಯಾರಿ ಇರಲ್ಲ. ಬಟ್ ತೊಂದ್ರೆ ಇಲ್ಲ, ಅದನ್ನ ಗ್ರಿಪ್ ತಗೋಬಹುದು. ವೈಬ್ಸು ಹಂಗೆ ನಾವು ಪಾಸ್ ಮಾಡ್ತೀವಿ. ವೈಬ್ಸ್ ಪಾಸ್ ಮಾಡಿದಾಗ ನಾವು ಅದನ್ನ ಅಟ್ರಾಕ್ಟ್ ಮಾಡ್ಕೋತೀವಿ. ಅದನ್ನು ಅಗೇನ್ ಟೆಕ್ನಿಕ್. ಆ ಟೆಕ್ನಿಕ್ ಹೆಂಗೆ? ಲಿಸನಿಂಗ್ ಟೆಕ್ನಿಕ್. ಮೈಂಡ್ಫುಲ್ನೆಸ್ ಬೆಳಿಬೇಕು ಅಂದ್ರೆ ಲಿಸನಿಂಗ್ ಜಾಸ್ತಿ ಮಾಡಿ. ಆಮೇಲೆ ಏನಾದ್ರೂ ನೋಡ್ತಾ ಇದ್ರೆ ಅದನ್ನ ಜಾಸ್ತಿ ನೋಡಿ, ಇನ್ವಾಲ್ವ್ ಆಗಿ. ಬಟ್ ನಾವೇನ್ ಮಾಡ್ತೀವಿ, ನಾನು ಅಶ್ವಿನಿ ನೋಡ್ತಾ ಇದ್ರೆ ಅಶ್ವಿನಿ ಬಗ್ಗೆ ಚಿಂತೆ ಮಾಡಲ್ಲ, ವಾಣಿ ಬಗ್ಗೆ ಚಿಂತೆ ಮಾಡ್ತಾ ಇರ್ತೀನಿ. ಇದು ನಮ್ಮ ಮೈಂಡಿನ ಪರಿಸ್ಥಿತಿ. ಈಗ ನಾನು ವಾಣಿ ನೋಡ್ತಾ ಇದ್ರೆ ವಾಣಿನ ಒಬ್ಳನ್ನೇ ಫೋಕಸ್ ಮಾಡ್ಬೇಕು. ನಾನೇನ್ ಮಾಡ್ತೀನಿ, ವಾಣಿ ನೋಡ್ತಾ ಶಾಲಿನಿ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಅಲ್ಲಿ ಮೈಂಡ್ಫುಲ್ನೆಸ್ ಹೋಯ್ತು, ಡ್ಯುಯಲ್ ಮೈಂಡ್ ಆಯ್ತಲ್ಲಿ, ಮೈಂಡ್ಫುಲ್ನೆಸ್ ಆಗಲ್ಲ. ಹಾಗೇನೆ ಇವಾಗ ನಾನು ನೀರ್ ಕುಡಿತಾ ಇದ್ದೀನಿ ಅಂದ್ರೆ ನಾನು ನೀರನ್ನೇ ನೋಡ್ಬೇಕು, ನೀರನ್ನೇ ಕುಡಿಬೇಕು, ನೀರನ್ನೇ ಫೀಲ್ ಮಾಡ್ಬೇಕು. ನಾ ಏನ್ ಮಾಡ್ತೀನಿ, ನೀರ್ ಬಗ್ಗೆ ಯೋಚನೆ ಮಾಡಿ ನೀರ್ ನೋಡ್ಬಿಟ್ಟು ನಾ ಕಾಫಿ ಬಗ್ಗೆ ಚಿಂತೆ ಮಾಡ್ತಾ ಇರ್ತೀನಿ, ಅಥವಾ ಟೀ ಬಗ್ಗೆ ಚಿಂತೆ ಮಾಡ್ತಾ ಇರ್ತೀನಿ. ನಾನು ಹೇಳಿದ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು. ನಿಮ್ ಎಷ್ಟೊಂದು ವಿಚಾರಗಳಲ್ಲಿ ಈ ತರ ಆಗಿರುತ್ತೆ. ಈಗ ನಾವು ದೇವ್ರ ಮನೇಲಿ ದೀಪ ಹಚ್ಬೇಕಾರೆ ದೀಪ ಹಚ್ತೀನಿ ಅಷ್ಟೇ ಗಮನ ಇರಲ್ಲ. ದೀಪ ಹಚ್ಬೇಕಾರೆ ಏನೇನಾಯ್ತು, ಬೆಳಿಗ್ಗೆ ಏನು ಸ್ಟವ್ ಮೇಲೆ ಏನಿಟ್ಟಿದೆ, ನೆಕ್ಸ್ಟ್ ನಾನು ಏನ್ ಮಾಡ್ಬೇಕು, ನೆಕ್ಸ್ಟ್ ನಾನು ಏನ್ ಕೆಲಸ ಮಾಡ್ಬೇಕು, ಹಿಂಗೆ ಓಡ್ತಾ ಇರತ್ತೆ ನಮ್ಮ ಮೈಂಡು. ಹೇಳಿ. ಸೊ ಒಂದೇ ಒಂದ್ ನಿಮಿಷ. ಸೊ ಈ ಮೂರು ನಾವ್ ಇವತ್ತಿನ ದಿನ ಥಾಟ್ಸ್ ಅಂಡ್ ಎಮೋಷನ್ಸ್, ಥಾಟ್ಸ್ ಸ್ವಲ್ಪ ಸರಿ ಹೋಗ್ತಾ ಇದೆ, ಬಟ್ ಎಮೋಷನಲಿ ವೀಕ್ ಆಗ್ತಾ ಇದೀರಾ ಅಲ್ಲಲ್ಲಿ. ಅವಾಗ ಏನ್ ಕಂಟಿನ್ಯೂಸ್ ಪ್ರೋಸೆಸ್ ಇಲ್ಲ, ಎಮೋಷನಲಿ ವೀಕ್ ಆಗೋದು. ಇದು ಎಲ್ಲೆಲ್ಲಿ ಯಾವಾಗ ಆಗ್ತೀರಾ ರೀಚೆಕ್ ಮಾಡ್ಬೇಕು ಎಲ್ಲರೂ. ಎಮೋಷನಲಿ ನಾನು ಯಾವಾಗ ವಾಣಿ ವ್ಯಕ್ತಪಡಿಸಿದ್ರು, ಶಾಲಿನಿ ಹೇಳಿದ್ರು, ಅಶ್ವಿನಿನೂ ಯಾವ ತರ ಅಂತ ಒಂದು ಇಂಟ್ ಗೊತ್ತಾಗಿರತ್ತೆ ಅವ್ರಿಗೂ. ಎಮೋಷನಲಿ ಎಲ್ಲಿ ವೀಕ್ ಆಗ್ತಿದ್ದೀರಾ, ಚೈತ್ರ ನೀವು ಚೆಕ್ ಮಾಡ್ಬೇಕು. ಈ ಎಮೋಷನಲಿ ವೀಕ್ ಆಗ್ಬಾರ್ದು ಅಂತ ಇದ್ರೆ ನಮ್ಮ ಓವರ್ ಥಿಂಕಿಂಗ್ ಇನ್ನ ಮ್ಯಾನೇಜ್ ಮಾಡೋದನ್ನ ಕಲಿಬೇಕು. ಸೊ ಅದು ಹೆಂಗ್ ಕಲಿಯೋದು? ಪರ್ಫೆಕ್ಷನ್ ಅನ್ನೋದನ್ನ ಡಿಲೀಟ್ ಮಾಡಿ, ಇವತ್ತಿಂದ ನಿಮ್ಮ ಸಾಫ್ಟ್ವೇರ್ ಅಲ್ಲಿ ಡಿಲೀಟ್ ಮಾಡಿ. ನೋ ಪರ್ಫೆಕ್ಷನ್, ಐ ವಿಲ್ ಡೂ ಇಟ್ ಅಷ್ಟೇ. ಐ ವಿಲ್ ಡೂ ಇಟ್ ಪರ್ಫೆಕ್ಟ್ಲಿ ಬೇಡ, ಐ ವಿಲ್ ಡೂ ಇಟ್. ನಾನು ಏನ್ ಮಾಡ್ತೀನೋ ಅದೇ ಪರ್ಫೆಕ್ಟ್ ಅಷ್ಟೇ. ಅದನ್ನ ಕಲೀರಿ ಇನ್ಮೇಲೆ. ನಾನೇನ್ ಮಾಡ್ತೀನೋ ಅದೇ ಪರ್ಫೆಕ್ಟ್ ಅಷ್ಟೇ. ಮೈಂಡ್ಫುಲ್ನೆಸ್ ಅಂದ್ರೆ ನಾ ಇವಾಗ ಆಲ್ರೆಡಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಸಾಕಷ್ಟು. ಇನ್ನಾನು ಈ ಮೈಂಡ್ಫುಲ್ನೆಸ್ ಬಗ್ಗೆ ಡಿಗ್ ಮಾಡ್ಬೇಕಂದ್ರೆ ನೀವು ಕ್ವೆಶ್ಚನ್ ಕೇಳಿ ಹೇಳ್ತೀನಿ. ಇದು 3 ನೀವು ಮಾಡ್ಕೊಂಡು ಬಂದ್ರೆ ಆಟೋಮೆಟಿಕಲಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಆಗತ್ತೆ. ಬಟ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ಗೆ ಇನ್ನ ಡೀಪ್ ಆಗಿ ಹೋಗ್ತೀನಿ, ಅದು ನಾಳೆ ಸೋಮವಾರದ ಕ್ಲಾಸಲ್ಲಿ ಹೋಗ್ತೀನಿ. ಈ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂದ್ರೆ ಇದೆಲ್ಲ ನಮ್ಗೆ ಪ್ಲಾನಿಂಗ್ ಇಂದ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ರೆಡ್ಯೂಸ್ ಆಗೋದು. ಪ್ಲಾನಿಂಗ್ ಮಾಡಿದೆಲ್ಲ ಆಗೋಗ್ಬಿಡತ್ತಾ ಅಂತ ಕೇಳ್ಬೇಡಿ. 90% ಪ್ಲಾನಿಂಗ್ ಸಕ್ಸಸ್ ಆಗತ್ತೆ. ನಾನು 100% ಕೊಡಲ್ಲ, 90% ಸಕ್ಸಸ್ ಆಗತ್ತೆ. ಅವಾಗ ನಮ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಕಡಿಮೆ ಆಗತ್ತೆ ಅಷ್ಟೇ. ಓಕೆ, ಇದು ಮೈಂಡ್ ಬಗ್ಗೆ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಶಾಲಿನಿ ಇವಾಗ ಕೇಳಿ ಏನು ಅಂತ. ಇಲ್ಲ, ನೀವ್ ಮಾತಾಡ್ತಾ ಹಂಗೆ ಕ್ವಶನ್ ಬಂತು, ನಂಗೆ ಫುಲ್ ಮಾತಾಡಿದ್ಮೇಲೆ ಆನ್ಸರ್ ಸಿಕ್ತು. ನಾವೇ ಕಲ್ತ್ಕೊಬೇಕು ಅದನ್ನ, ಆ ಸಿಚುವೇಶನ್ಸ್ ನ ನೋಡ್ಕೊಂಡು ನಾವೇ ಹೆಂಗ್ ಮ್ಯಾನೇಜ್ ಮಾಡ್ಬೇಕು ಅನ್ನೋದನ್ನ ಕಲ್ತ್ಕೊಬೇಕು ಅಂತ ಅನಿಸ್ತು ನಿಮ್ ಫುಲ್ ಕ್ಲೋಸ್ ಮಾಡಿದ್ಮೇಲೆ ನಿಮ್ದು ಸ್ಟಾಕ್. ಇನ್ನ ಕ್ಲಾರಿಟಿ ಸಿಗತ್ತೆ ಸೋಮವಾರ ಸೆಷನ್ ಅಲ್ಲಿ, ಇನ್ನ ಕ್ಲಾರಿಟಿ ಸಿಗತ್ತೆ. ಮ್ಯಾನೇಜ್ ಮಾಡೋದು ಹೆಂಗ್ ಕಲಿಬೇಕು ಅಂತ ಬಂದಾಗ ಸೋಮವಾರದ್ದು ಮ್ಯಾನೇಜ್ ಅಲ್ಲಿ ಸಿಗತ್ತೆ ಉತ್ತರ ನಿಮ್ಗೆ. ಅಂಡ್ ಮ್ಯಾನೇಜ್ ಮಾಡೋದಕ್ಕೆ ಇವಾಗ ನಮ್ಮನೇದೊಂದು ಪ್ಲಾನಿಂಗ್ ಇದ್ರೆ ನಿಮ್ಮನೇದೊಂದು ಇರುತ್ತೆ. ನಾವು ನಮ್ಮ ಪ್ಲಾನಿಂಗ್ ಪ್ರಕಾರ ಮಾಡ್ಬೋದು. ನಾ ಬೇಸಿಕ್ ಏನು ಅಂತ ನಾ ಹೇಳ್ಕೊಡ್ತೀನಿ, ಬಟ್ ಪ್ಲಾನಿಂಗ್ ಮಾಡೋರು ನೀವೇನೆ ನಿಮ್ಮನೆ ಪ್ರಕಾರ. ಓಕೆ, ಬಾಡಿ ಬಗ್ಗೆ ಒಂಚೂರು ಹೇಳ್ಬಿಟ್ಟು ಅಲ್ಲಿಗೆ ಮುಗಿಸೋಣ. ಎಲ್ಲಿದ್ಯಾ ಬಾಡಿ?
ಬಾಡಿ ಟಾಪಿಕ್ಸ್. ಓಕೆ, ಸೊ ಇವಾಗ ಸ್ಟ್ರೆಸ್, ಇವಾಗ ಮೈಂಡ್ಫುಲ್ನೆಸ್ ಅದೆಲ್ಲ ಬರಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಸೆಲ್ಫ್ ಕೇರ್ನ ನಾವು ಮಾಡ್ಕೋತಾನೆ ಇರ್ಬೇಕು. ಸೆಲ್ಫ್ ಕೇರ್, ನಮ್ಮ ಮೈಂಡ್ ನಮ್ಮ ಕೈಲಿ ಇರ್ಬೇಕಂದ್ರೆ ಸೆಲ್ಫ್ ಕೇರ್ ಮಾಡಬೇಕು. ಸೆಲ್ಫ್ ಕೇರ್ ಏನು? ನೀರ್ ಚೆನ್ನಾಗಿ ಕುಡಿಬೇಕು, ಅಲ್ಲಿಂದ ಶುರು ಮಾಡಬೇಕು. ಚೆನ್ನಾಗಿ ನಿದ್ದೆ ಮಾಡಬೇಕು. ನಿದ್ದೆ ಇಲ್ಲ ಅಂದ್ರೂ ಮೆಂಟಲಿ ಪೀಸ್ ಆಗಿರಲ್ಲ. ಯಾವಾಗ ಪೀಸ್ಫುಲ್ನೆಸ್ ಇರಲ್ಲ, ನಾವು ನಿದ್ದೆ ಮಾಡಿರಲ್ಲ ಸರಿಯಾಗಿ, ಮೆಡಿಟೇಷನ್ ಕೂತ್ಕೋತೀವಿ ಅಂದ್ರೆ ಮೆಡಿಟೇಷನ್ ವರ್ಕ್ ಆಗಲ್ಲ. ಸೊ ಮೇನ್ ಸ್ಲೀಪ್ ಹೈಜೀನ್ ಇಂಪಾರ್ಟೆಂಟ್. ಸ್ಲೀಪ್ ಹೈಜೀನ್, ಚೆನ್ನಾಗಿ ನಿದ್ದೆ ಮಾಡಬೇಕು. ಸೆಲ್ಫ್ ಕೇರ್ನ ವಿತೌಟ್ ಗಿಲ್ಟ್ ಮಾಡ್ಕೋಬೇಕು. ನಾವೇನ್ ಮಾಡ್ತೀವಿ, ಎಲ್ಲರಿಗೂ ಕಾಫಿ ಕೊಟ್ಮೇಲೆ ನಾವು ಕಾಫಿ ಕುಡಿತೀವಿ. ಆಕ್ಚುಲಿ ಹೇಳ, ಬೆಳಿಗ್ಗೆ ಫಸ್ಟ್ ನಾನೇನೆ ನೀರ್ ಕುಡಿಯೋದು, ಬಿಸಿ ನೀರಿಂದ ನಾನೇ ಕುಡಿಯೋದು, ಕಾಫಿನೂ ನಾನೇ ಕುಡಿಯೋದು ನಮ್ಮ ಮನೇಲಿ. ಆಮೇಲೆ ಬೇರೆಯವ್ರಿಗೆಲ್ಲ ಸರ್ವ್ ಮಾಡೋದು. ಫಸ್ಟ್ ನಾನ್ ಚೆನ್ನಾಗಿರ್ಬೇಕು ಅಷ್ಟೇನೆ. ನಾವೇನ್ ಮಾಡ್ತೀವಿ, ಅವ್ರು ಎದ್ದೊಳ್ಳಿ ಆಮೇಲೆ ಕಾಫಿ ಮಾಡ್ಕೊಳ್ಳೋಣ. ಸತಿ ಕಾಫಿಗಿಡ್ಬೇಕು. ಈ ತರ ಯಾರ್ಯಾರ ತಲೆಯಲ್ಲಿದೆ ಪ್ಲೀಸ್ ಹೇಳಿ, ಇವತ್ತಿಂದ ತೆಗೆದಾಕ್ಬಿಡಿ, ತಲೆಯಿಂದ ಕಿತ್ತಾಕಿ. ಅವ್ರು ಬರ್ಲಿ, ಆಮೇಲೆ ದೋಸೆ ಹುಯ್ಯೋಣ. ಅವ್ರಿಗೂ ಇದ್ಬಿಟ್ಟು ನಾನು ತಿನ್ಬಿಡ್ತೀನಿ. ಅವ್ರು ಬರ್ಲಿ, ಚಪಾತಿ ಮಾಡ್ಬಿಟ್ಟು ನಾನು ಹಂಗೆ ಜೊತೆಲಿ ತಿನ್ಬಿಡ್ತೀನಿ. ಇದನ್ನ ಫಸ್ಟ್ ತೆಗೆದಾಕಿ ತಲೆಯಿಂದ. ಫಸ್ಟ್ ನಾನ್ ಚಪಾತಿ ತಿಂದ್ರೆ ಇನ್ನೊಬ್ರಿಗೆ ಚಪಾತಿ ಮಾಡ್ಕೊಳ್ಳೋ ಶಕ್ತಿ ಇರುತ್ತೆ. ಈಗ ನಾನ್ ಮನೆಗೆ ಹೋಗ್ಬಿಡ್ಲೆ ಫಸ್ಟ್ 2 ಚಪಾತಿ ನಾನು ಮಾಡ್ಕೊಂಡು ತಿನ್ಬಿಟ್ಟು ಆಮೇಲೆ ನನ್ ಮಕ್ಳಿಗೆ ಮಾಡ್ಕೊಡೋದು. 5-6 ಚಪಾತಿ ಮಾಡಿಟ್ಬಿಡಲ್ಲ. ಫಸ್ಟ್ ಬಿಸಿಯಾಗಿ 2 ಮಾಡ್ಕೊಂಡು ನಾನ್ ತಿನ್ಬಿಟ್ಟು ಆಮೇಲೆ ಆ ಟೈಮ್ಗೆ ಇದ್ರ ನನ್ ಜೊತೆಲಿ ಮಾಡ್ತೀನಿ. ಆ ಟೈಮಲ್ಲಿ ಇಲ್ಲ ಅಂದ್ರೆ ಅವ್ರು ಬರ್ಲಿ ಮಾಡೋಣ ಅಂತ ನನ್ನ ಹೊಟ್ಟೆಗೆ ನಾನು ಮೋಸ ಮಾಡಲ್ಲ. ಇದೆಲ್ಲ ನಾನು ತುಂಬಾ ಮಾಡ್ಬಿಟ್ಟಿದ್ದೀನಿ ಮುಂಚೆ. ಆದ್ರಿಂದ ನನ್ನ ಆರೋಗ್ಯ ಕೆಟ್ಟೋಯ್ತು, ನನ್ನ ದೇಹ ನನ್ನ ಮನ್ಸು ಕೆಟ್ಟೋಯ್ತು. ಸೀರಿಯಸ್ಲಿ ಸ್ಪೀಕಿಂಗ್, ತುಂಬಾ ಆ ನೋವು ಬಂದಾಗ ಯಾರು ನನ್ನನ್ನು ಕಾಯ್ಲಿಲ್ಲ. ಇವತ್ತು ನನಗೆ ಏನಕ್ಕೆ ಈ ಟಾಪಿಕ್ ತೆಗ್ದೆ ಅಂದ್ರೆ, ಇದೇ ಆಷಾಢ ಮಾಸದಲ್ಲಿ ಒಂದ್ 8 ವರ್ಷದ ಕೆಳಗಡೆ ವೈರಲ್ ಆರ್ಥ್ರೈಟಿಸ್ ಆಗಿ ಮಲ್ಕೊಂಡೆ ನಾನು. ನನ್ನನ್ನು ಯಾರು ನೋಡ್ಕೊಳಕ್ ಆಗ್ಲಿಲ್ಲ, ಯಾರ ಕೈಲು ಯಾರಿಗೂ ಆಗ್ಲಿಲ್ಲ ಪಾಪ. ನಮ್ಮ ಯಜಮಾನ್ರು, ನನ್ನ ಮಕ್ಕಳು ಎಲ್ಲ ಸಫರರ್ಸ್ ಆದ್ರು. ಅವ್ರಿಗೊಂದ್ ಲೋಟ ಕಾಫಿ ಮಾಡ್ಕೊಡಕ್ಕೂ ಅವ್ರಿಗೆ ಆಗ್ಲಿಲ್ಲ. ಗೊತ್ತಿಲ್ಲ ಅವ್ರಿಗೆ ಕಾಫಿ ಮಾಡ್ಕೊಡಕ್ಕೆ. ತುಂಬಾ ಸಫರ್ ಮಾಡ್ಬಿಟ್ಟೆ. ಒಂದ್ ಬಾತ್ರೂಮ್ ಕೂಡ ವೈರಲ್ ಆರ್ಥ್ರೈಟಿಸ್ ಆಗಿ ನಾನು ಹೆಂಗ್ ಹೋದೆ ಅಂದ್ರೆ ತೆವಳ್ಕೊಂಡು ಹೋಗ್ತಿದ್ದೆ ಬಾತ್ರೂಮ್ಗೆ. ನನ್ನ ಸಿಚುವೇಶನ್ ಹಂಗಾಗಿತ್ತು. ಸೊ ಅವತ್ತಿಂದ ಡಿಸೈಡ್ ಮಾಡಿದೆ, ಫಸ್ಟ್ ನಾನ್ ಕಾಫಿ ಕುಡಿತೀನಿ, ಆಮೇಲೆ ಬೇರೆಯವ್ರಿಗೆಲ್ಲ ಮಾಡ್ತೀನಿ. ಹೇಳಿ ಮಾಡಿ. ಈ ವಿಷಯದಲ್ಲಿ ತುಂಬಾ ಜನಕ್ಕೆ ಅದೊಂದ್ ಗಿಲ್ಟ್ ಇರುತ್ತೆ. ಅಯ್ಯೋ ನಮ್ ಮಕ್ಳು ಬಿಟ್ಟು ತಿನ್ಬಿಟ್ರೆ ಪಾಪನ, ಅಥವಾ ಗಂಡನ್ ಬಿಟ್ಟು ತಿಂದ್ರೆ ಪಾಪನ. ಇದು ಇದೆ, ನಮ್ಮ ಅತ್ತೆ ಮಾವ ಬರ್ತಾರೆ ಈಗ ರಜದಲ್ಲೆಲ್ಲ ಬಂದಾಗಿರ್ತಾರೆ, ಅವ್ರಿಗೆ ಬಡ್ಸೆ ತಿನ್ಬೇಕು, ಇದೆಲ್ಲ ಸಂಪ್ರದಾಯ, ಪ್ಯಾಟ್ರನ್. ಬಟ್ ನನಗೆ, ನಾನು ರಾಜಾಜಿನಗರ್ ಇದ್ದಾಗ ನನ್ನ ಮಗಳು ಹುಟ್ಟಿದಾಗ ಅದೊಂದು ಕೆಲಸದಮ್ಮ, ಅದಕ್ಕೆ ಯಾವಾಗ್ಲೂ ನಾನು ಈ ಊಟ ಅದೇ ನೀವ್ ಅಂದ್ರಲ್ಲ ಫಸ್ಟ್ ಅಂತ ಬಂದಾಗ ನಾನು ಅದನ್ನ ತುಂಬಾ ಇದಿಟ್ಕೊಂಡಿದೀನಿ. ಯಾಕಂದ್ರೆ ಅಮ್ಮ ಅದೇ ಅಂತು, ನೀನ್ ಮಗುಗ್ ಊಟ ಮಾಡಿಸ್ಬೇಕಾರೆ ಅರ್ಜೆಂಟಲ್ಲಿ ತಿವ್ದು ತಿನ್ಸಿ ನೀ ತಿನ್ನೋ ಬದಲು ನೀನ್ ಫಸ್ಟ್ ನೆಮ್ಮದಿ ಕುತ್ಕೊಂಡ್ ತಿನ್ನು, ಆಮೇಲೆ ಅದಕ್ ತಿನ್ಸು. ಅದು ಹೆಚ್ಚು ಕಮ್ಮಿ ನನ್ನ ಮಗಳಿಗೆ ಇವಾಗ 14 ವರ್ಷ ಅಂದ್ರೆ 14 ವರ್ಷದಿಂದ ಇದನ್ನ ಮಾಡ್ತಿದ್ದೀನಿ. ಸೊ ಈಗ ಅತ್ತೆ ಮಾವ ಬಂದ ವಿಚಾರದಲ್ಲಿ ಬಂದಾಗ ಕೆಲವು ಸತಿ ನಾನು ಮೈಸೂರ್ಗೆ ಹೋದಾಗ್ಲೂ ನನಗೆ ತುಂಬಾ ಸಂಕಟ. ನಾವು ಸೆಟ್ ಮಾಡ್ಕೊಂಡಿರ್ತೀವಿ. ಬಟ್ ಈಗ ನಾನು 2-3 ಟೈಮಿಂದ ನಾನು ಅವರಿಗೂ ಮೈಂಡ್ ಸೆಟ್ ಮಾಡ್ತಿದ್ದೀನಿ, ನನಗ್ ಹಸಿತಿದೆ ನಾ ತಿನ್ಬಿಡ್ತೀನಿ, ಇಲ್ಲ ನೀ ತಿಂತೀರಾ ಅಂದ್ರೆ ನಾನು ಬಡ್ಸಿಟ್ ತಗೊಂತೀನಿ ಅಂತ. ಅದು ಅವ್ರಿಗೆ ಅನ್ಸ್ಬೋದು ನನ್ನ ಸೊಸೆ ಏನೋ ಇವಾಗ ಇದಕ್ಕೆ ಒಂಚೂರು ಏನೋ ಕಲ್ತ್ಬಿಟ್ಲು ಅನ್ನೋದಕ್ಕೆ ಏನೋ ಮಾಡ್ತಿದಾರೆ. ಇಲ್ಲ, ನನ್ನ ದೇಹಕ್ಕೆ ನಾನು ಏನ್ ಮಾಡ್ತಿದ್ದೆ ಗೊತ್ತಾ, ಅವರೆಲ್ಲ ಬಂದಾಗ ಅವ್ರಿಗೆ ಬಡ್ಸಿ ನಾ ತಿನ್ನೋ, ನನ್ನ ಹೊಟ್ಟೆ ಹಸು ಮೀರೋಗಿ ಅನಾವಶ್ಯಕ ಏನೋ ತಿನ್ನೋದು ಅಥವಾ ಇನ್ನೇನೋ ಆಗಿ ಅವ್ರು ಬಂದು ಹೋಗಿ ನನ್ನ ದೇಹ ಸರಿಯಾಗಕ್ಕೆ ಹೆಚ್ಚು ಕಮ್ಮಿ ಒಂದು 15-20 ದಿವಸ ಆಗೋದು. ಯಾಕಂದ್ರೆ ಬಾಡಿ ಟೈಪ್ ನಾವು ಚೇಂಜ್ ಮಾಡ್ಕೊಂಡಾಗ ತುಂಬಾ ಎಫೆಕ್ಟ್ ಆಗುತ್ತೆ. ಮಕ್ಳಿಗೂ ಅಷ್ಟೇ. ಈಗ ನನ್ ಮಕ್ಳು ಬರ್ತಾರೆ, ನನ್ನ ಫ್ರೆಂಡ್ ಎಲ್ಲ ಅನ್ನೋರು ಪೂನಾದಲ್ಲಿದ್ದಾಗ, ಇನ್ ಜನರಲಿ ಅಯ್ಯೋ ಮಕ್ಳು ಬಂದ್ಮೇಲೆ ಒಟ್ಟಿಗೆ ಊಟ ಮಾಡ್ತೀವಿ ಬಿಸಿ ಬಟ್ ಅವಾಗ ನಾನು ಕೆಲವು ಸತಿ ಪ್ರಶ್ನೆ ಹಾಕೊಂತೀನಿ, ನಾನು ಸ್ವಾರ್ಥಿನ? ಖಂಡಿತ ಅಲ್ಲ. ನನ್ನ ದೇಹ ಚೆನ್ನಾಗಿದ್ದಾಗ ನಾನು ಈಗ ಮಕ್ಳು ಬಂದ್ಮೇಲೆ ಮನಸ್ಫೂರ್ತಿಯಾಗಿ ಏನ್ ಮಾಡ್ಕೊಡ್ಬೇಕು ಅದನ್ನ ಮಾಡ್ಕೊಡ್ತೀನಿ.
ಸೊ ಈ ಪಾಯಿಂಟ್ ಅಲ್ಲಿ ನಿಮ್ ಜೊತೆಗೆ ನನಗೂ ಕಲ್ತಿದೀನಿ. ನಾನು ಇದನ್ನ ಸ್ವಾರ್ಥ ಅಂತ ಅನ್ಕೊಂತಾರೋ ಬಿಡ್ತಾರೋ ಅದು ಸೆಕೆಂಡರಿ. ನನ್ ದೇಹ ನಾನು ಖುಷಿಯಾಗಿ ಆ ಇಟ್ಕೋಬೇಕು. ಆ ಥಾಟ್ಸ್ ಕಳಿಸ್ಬೇಡಿ. ಯಾರು ಏನಾರು ಅನ್ಕೊಳ್ಳಿ, ನನ್ ಬಾಡಿ ಅಲ್ಲ ಅದ್ ಮಾಡ್ತಿದೀನಿ. ಬಟ್ ಎರಡೇ ಪ್ರಶ್ನೆ ನನಗೆ ಆ ಟೈಮಲ್ಲಿ ಬರೋ. ಈಗ ಅತ್ತೆ ಮಾವ ಬಂದಾಗ ಎಲ್ಲೋ ಫಸ್ಟ್ ಹಾಕೊಂಡ್ ಕೂತ ತಕ್ಷಣ ಅಯ್ಯೋ ಇವಳು ಫಸ್ಟೇ ಅದ್ ಬರ್ತಿತ್ತು. ಬಟ್ ನೀವ್ ಹೇಳ್ದಂಗೆ ಇದು ಅದನ್ನು ನಾನು ಹೇಳ್ಬಿಟ್ಟಿದೀನಿ. ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋದ್ರಿಂದ ನಾನು 9-9:30 ತಿಂದ್ರೆ ಸರಿ, ಇಲ್ಲ ಅಂದ್ರೆ ಅದು ಪ್ರಾಬ್ಲಮ್ ಆಗೇ ಜಾಸ್ತಿ ಆಗತ್ತೆ ಅಂತ. ಬಟ್ ಇದು ನಾನು ಮಾಡ್ತಾ ಇದ್ದೀನಿ. ಅದ್ ಸ್ವಾರ್ಥ ಅನ್ಕೊಂಡ್ರು ಪರವಾಗಿಲ್ಲ, ಅದೇನೋ ಗೊತ್ತಿಲ್ಲ. ಗ್ರಾಟಿಟ್ಯೂಡ್ ಈ ಸರಿ ನೀವ್ ಹೇಳಿದ ಮುಖಾಂತರ ಅವ್ರಿಗೆ ಒಂದ್ಸತಿ ಶಾಂತಿ ಅಂತವ್ರಿಗೆ, ಮತ್ತೊಂದ್ಸತಿ ಅವ್ರಿಗೆ ಗ್ರಾಟಿಟ್ಯೂಡ್. ಇದು ಇವತ್ತು ಮಾಡ್ಬೇಕು ಆಕ್ಚುಲಿ. ಆಕ್ಚುಲಿ ಮಾಡ್ಬೇಕು. ಇವತ್ ಬೆಳಗ್ಗೆ ಒಂದು ಇನ್ಸಿಡೆಂಟ್ ಆಯ್ತು. ಆಗಲ್ಲ ಅಂತಿಲ್ಲ, ನಾನು ಇವತ್ತಿನೇ ಮಾತಾಡ್ತೀನಿ. ತುಂಬಾ ಹಿಂದೆ ಒಂದ್ ಹೇಳ್ದೆ, ನನ್ ಬಾಡಿ ಅವತ್ ಕೆಟ್ಟಾಗಿಂದ ನಾನು ಡಿಸೈಡ್ ಮಾಡ್ಬಿಟ್ಟೆ, ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ಮೈ ಸೆಲ್ಫ್. ಅವಾಗ ನಾನು ಎಲ್ಲಾರನ್ನು ನೋಡ್ಕೋಬಹುದು. ನನ್ ಪ್ರೀತಿ ಇದೆ ಅಂತ ಹೇಳ್ಬಿಟ್ಟು ಬರೀ ಎಕ್ಸ್ಪೆಕ್ಟೇಷನ್ ಮೋಡಲ್ಲೇ ಇರ್ತೀವಿ. ಪ್ರೀತಿ ಕೊಡೋ ಮೋಡಲ್ ಇರಲ್ಲ ನಾವು. ಗಂಡ ಮಾಡ್ಲಿಲ್ಲ, ಮಕ್ಳು ಮಾಡಿಲ್ಲ, ಎಕ್ಸ್ಪೆಕ್ಟೇಷನ್ ಮೋಡಲ್ ಇರ್ತೀವಿ. ಅದು ಮಾಡಬಾರ್ದು. ಬಟ್ ನಾನ್ ಏನ್ ಮಾಡ್ಬೇಕು ಅಂದ್ರೆ, ನಾನ್ ಸಿದ್ಧ ಆಗ್ಬೇಕು ಫಸ್ಟ್. ನಾನ್ ಫಿಸಿಕಲಿ ಫಿಟ್ ಆಗಿದ್ರೆ ತಾನೇ ಮನೇಲಿ ಎಲ್ಲಾನು ನೋಡ್ಕೊಳಕ್ಕಾಗತ್ತೆ. ಅದಕ್ಕೆ ಇವತ್ ಬೆಳಗ್ಗೆನೂ ಒಂದು ಇನ್ಸಿಡೆಂಟ್ ಆಯ್ತು. ನಂದು ಬ್ರೇಕ್ಫಾಸ್ಟ್ ಟೈಮ್ 9 ಗಂಟೆಗೆ. ನಮ್ಮನೆಯವರು ಅವ್ರಿಗೆ ಕೊಟ್ಬಿಟ್ಟು ಹಂಗೆ ನಂದು ತಗೊಂಡ್ಬಿಡ್ತೀನಿ. ನಾನು 9 ಗಂಟೆಗೆ ಬರ್ತಾರೆ ಅಂತ ಕಾದೆ, ಬರ್ಲಿಲ್ಲ. ಕೇಳ್ದೆ, ನಿಮ್ದು ಏನಪ್ಪ ಪ್ಲಾನ್ ಅಂತ. ಇಲ್ಲ, ನಾನು ಇನ್ನೂ ಒಂದ್ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡ್ ಬರ್ತೀನಿ. ಆಯ್ತು, ನನ್ನ ಪಾಡಿ ನಾನು ಹೋದೆ, ನಾನು ಮುಗಿಸ್ಕೊಂಡ್ ಬಂದೆ. ಅವ್ರಿದ್ದಾಗ ನಾನು ತಿಂಡಿ ಕೊಟ್ಬಿಟ್ಟು ನಾನು ತಗೋತಾ ಇದ್ದೆ. ಅವ್ರು ಬರ್ಲಿಲ್ಲ, ಸೊ ನನ್ನ ಪಾಡಿಗೆ ನಾನು ತಗೊಂಡೆ. ನೀವು ಬಡಿಸ್ಕೊಳ್ಳಿ ಅಂತೇಳಿ ಬಿಟ್ಟು ಬಂದೆ ಅಷ್ಟೇ. ಅಗೇನ್ ಬಡಿಸ್ಕೊಳ್ಳಿ ಬಿಟ್ಟು ಬಂದೆ. ನಾನು ಅಲ್ಲಿ ಮತ್ತೆ ನಾನು ಗಿಲ್ಟ್ ಫೀಲಿಂಗ್ ಇಟ್ಕೊಳ್ಳಿಲ್ಲ. ಅದು ಇಟ್ಕೋಬಾರ್ದು. ಅಯ್ಯೋ, ನಾನು ಇದ್ದಿದ್ರೆ ಬಡಿಸ್ತಿದ್ನೇನೋ ಪಾಪ, ಈ ಫೀಲಿಂಗ್ ಇಟ್ಕೋಬಾರ್ದು. ನಮ್ಮ ಹಸ್ಬೆಂಡ್ಗೂ ತುಂಬಾ ಆ ಲೆಕ್ಕದಲ್ಲಿ ಎಕ್ಸ್ಪೆಕ್ಟೇಷನ್ ಮೋಡ್ ತುಂಬಾ ಇದೆ. ಬಟ್ ಒಂದು 50% ಈಗ ಕಮ್ಮಿ ಮಾಡಿದೀನಿ ನಾನು. ಈ ನೆನ್ನೆನೂ ಅಷ್ಟೇ, ನಾನು 7:30 ತಿನ್ಬೇಕು ಅಂತ ಹಾಕೊಂಡ್ ಅವ್ರು ಬಂದ್ರು, ಅವ್ರಿಗೆ ಕಾಫಿ ನೋಡ್ತಾರೆ, ಮತ್ತೆ ಒಳಗೋಗ್ತಾರೆ, ನೋಡ್ತಾರೆ. ಬಟ್ ನಾನು ಅಂದೆ, ನಿಮಗೆ ಯಾರಿಗಾರು ಹಸಿವಿತಿದ್ಯಾ? ಯಾರು ರೆಡಿ ಇರ್ಲಿಲ್ಲ. ತಿಂದೆ, ಆಮೇಲೆ ಮನೀಟ್ ಫುಲ್ ಆಗಿ ಅವ್ರಿಗೆ ಮತ್ತೆ ಏನೇನ್ ನೀವ್ ಹೇಳ್ದಂಗೆ ಅದನ್ನ ಮಾಡ್ಕೊಟ್ಟೆ. ತುಂಬಾ ಇರುತ್ತೆ ಗಂಡಂದ್ರಿಗೆ ಎಸ್ಪೆಷಲಿ. ನಾನ್ ಬಂದ ತಕ್ಷಣ ಆಫೀಸಿಂದ ಮಾಡ್ಬೇಕು ಮಟ್ಬೇಕು ಅನ್ನೋ ತಪ್ಪು ಅಂತಲ್ಲ, ಅವ್ರದ್ದೊಂದು ಆಲೋಚನೆಯಲ್ಲಿ ಕರೆಕ್ಟು. ಬಟ್ ನಮ್ಮ ಆಲೋಚನೆಯಲ್ಲಿ ಬಂದಾಗ ನಮಗೆ ಯಾರು ಕೇಳಲ್ಲ. ಬೆಳಗ್ಗೆ ಎಕ್ಸಾಂಪಲ್ ಅಂತ ಹೋದ್ರೆ, ನಿನ್ನೆ ಇದೇ ಮಾತಿಗೆ ನಮ್ಮ ಮನೆಯವರು ಅಂದ್ರು, ನಾನ್ ಬೆಳಗ್ಗಿಂದ ಕಸ್ಟಮರ್ ಜೊತೆ ಎಲ್ಲ ಡೀಲ್ ಮಾಡಿ ಬಂದಿರ್ತೀನಿ, ಆದ್ರೆ ಮಕ್ಳು ನೋಡಿದಾಗ ನೀನ್ ರೇಗೋ ತರ ನನಗೆ ಬರಲ್ಲ ಅಂದ್ರು. ಸೊ ಇವತ್ ಬೆಳಗ್ಗೆ ಇದೇ ಎಕ್ಸಾಂಪಲ್ ಅವ್ರಿಗೂ ಕೊಟ್ಟೆ. ನೀವು ಬೆಳಗ್ಗೆ ಹೋದ್ರೆ ರಾತ್ರಿ ಬಂದಾಗ ಮಕ್ಳಿಗೆ ನಿಮ್ ಕನೆಕ್ಷನ್ ಇರಲ್ಲ, ನಿಮಗೆ ಪ್ರೀತಿ ಮಕ್ಕಳ ಮೇಲೆ ಉಕ್ಕರಿಯುತ್ತೆ. ನಾವು ಬೆಳಗ್ಗಿಂದ ಒಂದ್ ಪ್ಯಾಟರ್ನ್ ಅಲ್ಲಿ ರೆಡಿ ಆದಾಗ ನಮ್ ದ್ವೇಷ ಅನ್ನಕ್ಕಿಂತ ಆ ಸಿಚುವೇಶನ್ ಅಲ್ಲಿ ನಾವು ರುಬ್ಕೊಂಡಿರ್ತೀವಿ. ಸೊ ತಕ್ಷಣ ಆ ಸಿಚುವೇಶನ್ ಬರ್ಬೇಕು ಅಂದಾಗ ನೀವ್ ಹೇಳ್ದಂಗೆ ಕೆಲವೊಂದು ಎಮೋಷನಲಿ ಮೆಂಟಲಿ ಎಲ್ಲ ಚೇಂಜ್ ಮಾಡ್ಕೋಬೇಕು. ನಾ ತುಂಬಾ ಹೋಗ್ಬಿಟ್ಟಿದ್ದೆ ನಾನು ಅದ್ರಲ್ಲಿ. ಈಗ ಬರ್ತಾ ಇದೀನಿ ಕೆಲವೊಂದ್ರಲ್ಲಿ. ಈಗ ಮಗಂಗೂ ಟ್ಯೂಷನ್ಗೆ ಹಾಕಿದ್ಮೇಲೆ ಒಂದು ಕಳ್ಸ್ಕೊಂಡೆ ಅನ್ನೋ ತನಕ ಜವಾಬ್ದಾರಿ ಬಿಟ್ಟಿಲ್ಲ. ಬಟ್ ನಾನೇ ಎಲ್ಲ ಮಾಡ್ತೀನಿ ಅನ್ನೋ ಇದನ್ನ ಬಿಟ್ಟಿದೀನಿ ನಾನು. ಈಗ ನನ್ ಟೈಮು ಅನ್ನೋದು ನಂಗೆ ಸಿಕ್ಕಿದೆ 4:30 ಇಂದ 5:30. ಅಂಡ್ ಅಗೇನ್ ಗಂಡ ಆಫೀಸಿಂದ ಬಂದಾಗ ಕಾಫಿ ಕೊಡಿ. ಆಕ್ಚುಲಿ ಕೊಡ್ತೀನಿ. ಅವ್ರಿಗೆ ನಾನ್ ನಿಮ್ಗ್ ಮಾತ್ರ ಹೇಳ್ತಾ ಇಲ್ಲ, ಅಯ್ಯೋ ಆಫೀಸಿಂದ ಬಂದಾಗ ನಾನು ಎಂಗೇಜ್ ಆದಷ್ಟು ಆ ಟೈಮ್ನ ಫ್ರೀ ಇಟ್ಕೊಳ್ಳಿ. ಪ್ಲಾನಿಂಗ್ ಅದೇನೆ, ನಾನು ಸೋಮವಾರ ಪ್ಲಾನಿಂಗ್ ಬಗ್ಗೆ ಮಾತಾಡ್ತೀನಿ. ಇವತ್ತು ಅದನ್ನ ತಗೊಂಡೋಗಲ್ಲ ವಿಚಾರನ. ರಿಲೇಶನ್ಶಿಪ್ ಕೊಡೋದ್ರಿಂದಾನೇ ಸ್ಟ್ರಾಂಗ್ ಆಗೋದು. ನಾವ್ ಎಕ್ಸ್ಪೆಕ್ಟೇಷನ್ ಮೋಡಲ್ ಇದ್ರೆ ಸಿಗೋದಿಲ್ಲ. ಬಟ್ ಆ ಕೊಡೋದನ್ನ ಸರಿಯಾದ ರೀತಿ ಕೊಡ್ಬೇಕು. ಅದ್ರ ಬಗ್ಗೆ ನಾನು ಸೋಮವಾರ ಮಾತಾಡ್ತೀನಿ. ಸೊ ಬಾಡಿ ಬಗ್ಗೆ ಇನ್ನ ಪೂರ್ತಿ ಆಗಿಲ್ಲ. ಸೆಲ್ಫ್ ಕೇರ್ನ ವಿತೌಟ್ ಗಿಲ್ಟ್ ಮಾಡಕ್ ಶುರು ಮಾಡ್ಕೊಳ್ಳಿ. ಸೊ ಸೆಲ್ಫ್ ಕೇರ್ ಜೊತೆಗೆ ಸ್ಲೀಪು. ನಾನು ರಾತ್ರಿ ಹೋಗಿ ಮಲ್ಕೋಬೇಕಾ, ನೆಮ್ಮದಿಯಾಗಿ ಹೋಗಿ ಮಲ್ಕೊಡಿ. ಎಲ್ಲರೂ ಮಲ್ಕೊಂಡ್ಮೇಲೆ ಮಲ್ಕೋತೀನಿ ಅಂತ ಅನ್ಕೊಂಬೇಡಿ. ಅಯ್ಯೋ ಅವ್ರಲ್ಲಿ ಲೈಟ್ ಆಫ್ ಮಾಡ್ತಾರೋ ಇಲ್ವೋ, ಅವ್ರಲ್ಲಿ ಬಾಗ್ಲಾಕ್ತಾರೋ ಇಲ್ವೋ, ಅಲ್ಲಿ ನೀರ್ ಬಿಡ್ತಾರೋ ಇಲ್ವೋ, ಇಲ್ಲಿ ನೀರ್ ನಿಲ್ಲಿಸ್ತಾರೋ ಇಲ್ವೋ, ಅಡಿಗೆ ಮನೆಯಲ್ಲಿ ಅದ್ ಮಾಡ್ತಾರೋ ಇಲ್ವೋ, ಇದೆಲ್ಲ ಯಾಕೆ ಬೇಕು? ನನ್ ಕೆಲ್ಸ ನನ್ ಪಾರ್ಟನ್ ಕರೆಕ್ಟಾಗಿ ಹೋಗಿ ಮಲ್ಕೊಳ್ಳೋದು. ಅದೇನೇನ್ ಮಾಡ್ಬೇಕೋ ಅವ್ರು ಮಾಡ್ತಾರೆ. ಇಲ್ವಾ ಒಂದ್ ದಿವಸ ಕರೆಂಟ್ ಉರಿಯತ್ತಾ, ಉರಿಲಿ ಬಿಡಿ. ಒಂದ್ ದಿವಸ ಅಲ್ಲ 2 ದಿವಸ ಉರಿಯತ್ತಾ, ಉರಿಲಿ ಬಿಡಿ, ಉರಿಲಿ. ಆಮೇಲೆ ಅವ್ರಿಗೆ ಹೊಟ್ಟೆ ಉರಿಯಕ್ ಸ್ಟಾರ್ಟ್ ಆಗತ್ತೆ. ಕರೆಂಟ್ ಬಿಲ್ ಇಷ್ಟೊಂದು ಬಂದ್ಬಿಡತ್ತೆ, ನಾನು ಆರಿಸ್ಬೇಕು ಅನ್ನೋದು ಅವ್ರ ತಲೆಗೆ ಹೋಗತ್ತೆ. ಆರಿಸ್ತಾರೆ, ಬರ್ತಾರೆ ಅಷ್ಟೇ. ಎಷ್ಟೊಂದಿರತ್ ಮನೆಗಳಲ್ಲಿ, ನೀವು ಅರ್ಥ ಮಾಡ್ಕೊಳ್ಳಿ, ಕ್ಲಾರಿಟಿ ತಗೊಳ್ಳಿ ಅಷ್ಟೇ. ಓಕೆ, ಸೊ ಇಲ್ಲಿಗೆ ಇವತ್ತಿನ ಸೆಷನ್ ಮುಗಿಸೋಣ. ಯಾರಿಗೂ ಏನು ಕ್ವೆಶನ್ ಇಲ್ಲ ಅನ್ಸತ್ತೆ. ವಿ ವಿಲ್ ವೈಂಡ್ ಅಪ್. ಗ್ರಾಟಿಟ್ಯೂಡ್ ಹೇಳಿ ವೈಂಡ್ ಅಪ್ ಮಾಡಿ.
ಚೆನ್ನಾಗಿತ್ತ ಸೆಷನ್, ಇನ್ಫಾರ್ಮೇಟಿವ್ ಆಗಿತ್ತ? ಓಕೆ, 14 days ಕಂಪ್ಲೀಟ್ ಮಾಡಿದೀವಿ. ಸೇ ಥ್ಯಾಂಕ್ಸ್ ಟು ಯೂನಿವರ್ಸ್. 14 ದಿನ ಹುಡುಗಾಟ ಅಲ್ಲ, 14 ದಿನದ ವ್ರತ ಕಂಪ್ಲೀಟ್ ಆಗಿದೆ. ಇನ್ನ 16 ದಿನ ಕಂಪ್ಲೀಟ್ ಆಗ್ಬೇಕು. ಯೂನಿವರ್ಸ್ ಇಸ್ ವಿತ್ ಅಸ್, ಹಿ ವಿಲ್ ಸಪೋರ್ಟ್ ಅಸ್ ಅಷ್ಟೇ. ಓಕೆ, 1 ನಿಮಿಷ ನಮಸ್ಕಾರ ಮುದ್ರೆ. ಬ್ರೀದ್ ಇನ್, ಬ್ರೀದ್ ಔಟ್. Thank you, universe, for blessing me my time. Thank you, universe, for this internet connection, smartphone and laptop. Thank you, universe, for all of our family members who are supporting us and cooperating us. Thank you, thank you, thank you. Thank you all of you for this community, for patience listening. 2 ಕೈನ ಚೆನ್ನಾಗಿ ಉಜ್ಜಿ ಕಣ್ಗಳ ಮೇಲೆ ಇಡ್ತಾ ನಿಧಾನಕ್ಕೆ ಕೈಗಳನ್ನ ಇಡ್ಸಿ ಕಣ್ಣನ್ನ ಬಿಡಿ. ಓಕೆ, ದಟ್ಸ್ ಇಟ್ ಫಾರ್ ದ ಡೇ. ರಿಲ್ಯಾಕ್ಸ್ ಆಗಿ ಊಟ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ. ಎಲ್ಲರೂ ನಿಮ್ ಟೈಮ್ ಅಂತ ಮಲ್ಕೊಳ್ಳಿ. ಪವರ್ ನ್ಯಾಪ್ ಬಗ್ಗೆನೂ ಇದೆ, ಅದನ್ನು ಹೇಳ್ತೀನಿ, ನೆಕ್ಸ್ಟ್ ಬರುತ್ತೆ. ಓಕೆ, ಬಾಯ್ ಬಾಯ್. ಥ್ಯಾಂಕ್ ಯು. ಹ್ಯಾಪಿ ವೀಕೆಂಡ್. ಥ್ಯಾಂಕ್ ಯು, ಬಾಯ್ ಬಾಯ್. ಹ್ಯಾಪಿ ವೀಕೆಂಡ್. ಎಸ್, ಹ್ಯಾಪಿ ವೀಕೆಂಡ್. ಮಂಡೇ ಸಿಗೋಣ ಎಲ್ಲರೂ. ಬಾಯ್ ಬಾಯ್. ಥ್ಯಾಂಕ್ ಯು.